ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ಒಂದೇ ಗುರು ಪರಂಪರಾ. ನಾವು ಮೊದಲನೇ ಖಂಡದ ಕೊನೆಯ ಶ್ಲೋಕವನ್ನ ಏನೇ ನೋಡ್ತಾ ಇದ್ವಿ. ಯಸ್ ಸರ್ವಜ್ಞ ಸರ್ವವಿತ್ ಯಶ್ಯ ಜ್ಞಾನಮಯ ತಪಃ ತಸ್ಮಾದೇತತ್ ಬ್ರಹ್ಮ ನಾಮರೂಪಂ ಅನ್ನಂ ಚ ಜಾಯತೆ ಅನ್ನುವಂಥ ಶ್ಲೋಕದ ಅರ್ಥವನ್ನ ನೋಡ್ತಾ ಇದ್ವಿ. And when Bhagavan creates this world, not only he has to take into the account the physical laws, he has to take into account the moral laws called punyam and papam. ಇಲ್ಲಿ ಭಗವಂತ ಈ ಸೃಷ್ಟಿ ಮಾಡ್ಬೇಕಾದ್ರೆ ಏನೇನ್ ತಗೊಂಡ ಅಂತಂದ್ರ ಈ ಭೌತಿಕವಾದಂತ ನಿಯಮಗಳದಾವಲ್ಲ ಅವುಗಳೊಂದಿಗೆ ತನ್ನ ಕೆಲವೊಂದು ಪುಣ್ಯ ಪಾಪಗಳು ಮಾರಲ್ ಅಂತಂದ್ರೆ ನೈತಿಕ ನಿಯಮಗಳನ್ನು ಅಳವಡಿಸಿಕೊಂಡು ಈ ಸೃಷ್ಟಿ ಮಾಡಿದ. ಆ ನೈತಿಕ ನಿಯಮಗಳು ಯಾವುವು ಅಂದ್ರೆ ಪುಣ್ಯ ಮತ್ತು ಪಾಪಗಳನ್ನ ಸೇರಿಸಿದ. ಅಂದ್ರೆ ಅದ್ ವ್ಯತ್ಯಾಸ. ಮನುಷ್ಯನ ಸೃಷ್ಟಿಗೆ ಕೇವಲ ಭೌತಿಕ ನಿಯಮಗಳಿರ್ತಾವ. ಟು ಎವ್ರಿ ಆಕ್ಷನ್ ದೇರ್ ಇಸ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ಇವೆಲ್ಲ ಭೌತಿಕ ನಿಯಮಗಳು, ನ್ಯೂಟನ್ನ ನಿಯಮಗಳು. ಅಂಡ್ ನೀರಿನಲ್ಲಿ ಇದ್ದಂತ ವಸ್ತು ತನ್ನ ತೂಕವನ್ನಷ್ಟೇ ನೀರನ್ನು ಹೊರಚೆಲ್ಲುತ್ತದೆ ಅನ್ನುವಂತ ಬಾಯನ್ಸಿ, ಇವೆಲ್ಲ ವಿಜ್ಞಾನದ ತತ್ವಗಳು ಏನದಾವಲ್ಲ, ಇದು ಭೌತಿಕ ತತ್ವಗಳು. ಈ ಭೌತಿಕ ತತ್ವಗಳೊಂದಿಗೆ ಪುಣ್ಯ ಪಾಪ ಅನ್ನುವಂತಹ ನೈತಿಕ ನಿಯಮಗಳನ್ನ ಇಟ್ಟುಕೊಂಡು ಭಗವಂತ ಇದನ್ನ ಸೃಷ್ಟಿ ಮಾಡ್ಯಾನ. Visualization of all of them by Bhagavan in his mind. The mind is Maya. ಮಾಯಾ ಅನ್ನುವಂತ ಮನಸ್ಸು, ಸಮಷ್ಟಿ ಮನಸ್ಸು ಅವಂದು. ಯಾವುದು? ಸಗುಣ ಬ್ರಹ್ಮಂದು, ಈಶ್ವರ. ನಿರಾಕಾರ ಬ್ರಹ್ಮಣ, ಬ್ರಹ್ಮನ್. ನಿರಾಕಾರ ಬ್ರಹ್ಮ ಬ್ರಹ್ಮನ್, ಸಗುಣ ಬ್ರಹ್ಮ ಈಶ್ವರ. ಮಾಯಾ ಉಪಾಧಿ ಸಹಿತ ಬ್ರಹ್ಮಕ್ಕೆ ಈಶ್ವರವೆಂದು ಕರೆಯುತ್ತೇವೆ. ಅವನ ಸಂಕಲ್ಪ ಹೆಂಗಂತಂದ್ರೆ ಮಾಯೆಯೇ ಅವನ ಮನಸ್ಸು. ನೋಡ್ರಿ, ನಮ್ಮ ಮನಸ್ಸು ಐತಲ್ಲ, ಅದು ಮಗಳು, ತಾಯಿ ಮಾಯೆ. ಹಿಂಗ ಅರ್ಥ ಮಾಡಿ. ಇಂಡಿವಿಜುವಲ್ ಮೈಂಡ್ ಈಸ್ ಅ ಡಾಟರ್ ಆಫ್ ದ ಹೋಲ್ ಮೈಂಡ್ ಕಾಲ್ಡ್ ಮಾಯಾ. ಹಿಂಗ ಅರ್ಥ ಮಾಡಿದ್ರೆ ನಿಮ್ಗೆ ಏನು ಸಮಸ್ಯೆ ಬರಂಗ. ಥ್ರೂ ಮಾಯಾ he visualizes all within course. Do not imagine Bhagavan has a body and he is sitting somewhere behind the clouds and he is preparing this world. No, ನಾವು ಹಿಂಗ್ ವಿಚಾರ ಮಾಡಬಾರ್ದು. ಭಗವಂತ ಅಂದ್ರೆ ನಮ್ಮಂಗ ಅವನು ಶರೀರಧಾರಿ ಅದಾನ. ನಮಗೂ ಹೆಂಗ್ ಮನಸ್ಸೈತಿ ಅವನಿಗೂ ಒಂದ್ ಮನಸ್ಸೈತಿ. ಅವ ಮೂಡುಗಳ ಆಚೆ ಕುತ್ಕೊಂಡು ಈ ಸೃಷ್ಟಿ ಮಾಡಿದ ಅಂತ ಕಲ್ಪನಾ ಮಾಡಬೇಡ್ರಿ. ಹಿಂಗ ಕಲ್ಪನಾ ಮಾಡಬೇಡಿ. Do not imagine such things. You have to remember that before creation means there is no body, no chair, no hall, no books, all of those things. Even space is not there. ಸೃಷ್ಟಿ ಪೂರ್ವದಲ್ಲಿ ಅವ ಹೆಂಗಿದ್ದ ಅಂತಂದ್ರೆ ಈ ಫರ್ನಿಚರ್ ಇದ್ದಿದ್ದಿಲ್ಲ. ಈ ಗಿಡಗಳು, ಗುಡ್ಡಗಳು, ಸರೋವರ, ನದಿ, ಸಮುದ್ರ ಇವು ಯಾವ ಇರ್ಲಿಲ್ಲ. ಅಷ್ಟೇ ಅಲ್ಲ, ಈ ಪೃಥ್ವಿನೇ ಇರ್ಲಿಲ್ಲ. ಅಷ್ಟೇ ಅಲ್ಲ, ಈ ನೀರು ಇರ್ಲಿಲ್ಲ. ಅಷ್ಟೇ ಅಲ್ಲ, ಈ ಅಗ್ನಿ ಇರ್ಲಿಲ್ಲ. ಈ ವಾಯು ಇರ್ಲಿಲ್ಲ. ಈ ಆಕಾಶ ಕೂಡ ಇರ್ಲಿಲ್ಲ. ಈ ನಾಮರೂಪನೂ ಇದ್ದಿದ್ದಿಲ್ಲ. ದೇಶ ಕಾಲಗಳು ಇದ್ದಿದ್ದಿಲ್ಲ. ಅವಾಗ ಇರ್ತಾವ. ಕಾಳಿ ಕಂಕಾಳಿ ಆಗುವ ಮುನ್ನ ನೀ ಇದ್ದೆಯಲ್ಲ, ನೀ ಇಲ್ಲದ ಹಾಗೆ ಅಂದುಕೊಂಡು ಗುಹೇಶ್ವರನ ಪದದ ಒಂದು ಶ್ಲೋಕ ಬರ್ತದೆ. ನೋಡ್ರಿ, ಪೂರ ನೋಡ್ಕೊಡ್ರಿ. ನೀ ಇದ್ದೆಯಲ್ಲ, ಇಲ್ಲದ ಹಾಗೆ. ಕಾಳಿ ಕಂಕಾಳಿ ಆಗುವ ಮುನ್ನ 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 ನೀ ಇದ್ದೆಯಲ್ಲ, ಇಲ್ಲದ ಹಾಗೆ. ಭಗವಂತನ ವರ್ಣನೆ ಗುಹೇಶ್ವರ ಅಂದ್ರೆ ಅಲ್ಲಂ ಪ್ರಭುಗಳು ಮಾಡಿದ. ಹೆಂಗಿತ್ತು ಭಗವಂತ ತತ್ವ ಅನ್ನುವಂಥದ್ದನ್ನ ಹಿಂಗೆ ತಿಳ್ಕೊಡ್ರೆ ಹೊರತು ನೀವು ಎಲ್ಲೋ ಆಕಾಶದಾಗ ಮೋಡದವ, ಮೋಡದಿಂದ ಒಬ್ಬ ನಮ್ಮಂಗ ಮನುಷ್ಯ ಅದಾನ, ಅವ್ ಒಂದ್ ಮನಸ್ಸದ, ಆ ಮನಸ್ಸಿನಿಂದ ಇವ ಸಂಕಲ್ಪ ಮಾಡಿದ ಆತು, ಹಿಂಗ್ ವಿಚಾರ ಮಾಡಬೇಡ್ರಿ. ಅದು ತಪ್ಪು ತಿಳುವಳಿಕೆ. ಸೂಕ್ಷ್ಮ ಬುದ್ಧಿ ಇಲ್ಲದವ್ರಿಗೆ ಕವಿಗಳು ಕಲ್ಪನೆಯನ್ನು ಮಾಡಿಕೊಟ್ಟಿರ್ತಾರೆ, ಅದನ್ನ ಹಿಡ್ಕೋಬೇಡ್ರಿ. therefore visualization means all of them gradually evolving. ಇಲ್ಲಿ ತದೈಕ್ಷತ ಭವಿಷ್ಯಾಯಾಮ್ ಪ್ರಜಾ ಏತಿ ಅಂತ ಮಂತ್ರ ಬರ್ತದೆ ಸಂಸ್ಕೃತ. ಇಲ್ಲಿ ಇದ್ರಾಗ ಉಪನಿಷತ್ನ ತದೈಕ್ಷತ ಅಂದ್ರೆ ಅದು ನೋಡ್ತು ಅಂತಂದ್ರೆ ಹಿಂಗ ನೋಡ್ತು ಅಂತಂದ್ರೆ ಕಂಡು ನೋಡ್ತು ಅಂತಲ್ಲ. ಸೃಷ್ಟಿ ಆಗ್ಬೇಕು ಅಂತ ಭಾವನೆ ಮಾಡ್ತು ಅಂದ್ರೆ ಅದು ಆಗ್ಬಿಡ್ತದೆ. ಸ್ವಪ್ನದಾಗ ನೀವು ಏನ್ ಮಾಡಿರಿ? ಏನಾರು ತಂದಿರಿ? ಇಲ್ಲ, ಕಲ್ಪನಾ ಮಾಡಿರಿ, ಸಂಕಲ್ಪ ಮಾಡಿರಿ, ಅದು ಬಿಟ್ಕೊಂಡ್ಬಿಟ್ಟದು. ಹಂಗ ಭಗವಂತನ ಸಂಕಲ್ಪ ಈ ಜಗತ್ತು, ನಮ್ಮ ಸಂಕಲ್ಪ ನಮ್ಮ ಕನಸು. ಹಂಗಾದ್ರೆ ನೀವೇನ್ ತಿಳ್ಕೋಬೇಕು ಅಂದ್ರ, ನಾವ್ ಹೆಂಗ ಸ್ವಪ್ನದಲ್ಲಿ ಸ್ವಪ್ನ ಪ್ರಪಂಚವನ್ನ ಸೃಷ್ಟಿ ಮಾಡ್ತೀವಿಯೋ ಅದೇ ರೀತಿ ಆ ಈಶ್ವರ ಈ ಸೃಷ್ಟಿಯನ್ನ ನಮ್ದು ಜಾಗೃತ ಪ್ರಪಂಚದಾಗ ಮಾಡ್ಯಾನ. ಅವನ ಸಂಕಲ್ಪ ಇದು, ಅವನ ಕನಸು ಇದು. ಹಿಂಗ ಅರ್ಥ ಮಾಡಿ. ದಿಸ್ ಈಸ್ ಗಾಡ್ ವಿಜುವಲೈಸೇಷನ್. ಇದಕ್ಕಂತಾರ
ತದೈಕ್ಷತ ನೋಡುವಿಕೆ. ಇದು ಹಿಂಗ ನೋಡುದಂದ್ರೆ ನಾವು ಹಿಂಗ್ ಕಣ್ತಗ ನೋಡುದಲ್ಲ, ಇದಕ್ಕಂತಾರ ನೋಡುವಿಕೆ. ಅಂಡ್ ದ ಎವಲ್ಯೂಷನ್ ಈಸ್ ಕೀಪಿಂಗ್ ವಿತ್ ದ ಮಾರಲ್ ಲಾಸ್ ಆಲ್ಸೋ. ಭಗವಂತನ ಸೃಷ್ಟಿ ಬರೇ ನಿಸರ್ಗದ ನಿಯಮಗಳಿಗೆ ಅನುಗುಣವಾಗಿ, ಭೌತಿಕ ನಿಯಮಗಳಿಗೆ ಅನುಗುಣವಾಗಿ, ಮತ್ತ ಕೆಲವೊಂದು ನೈತಿಕ ನಿಯಮಗಳೊಂದಿಗೆ ಈ ರೀತಿಯನ್ನ ಸೃಷ್ಟಿಯನ್ನ ಮಾಡಿದ ಅನ್ನುವಂಥ ವಿಷಯವನ್ನ ನಾವು ಏನೇ ನೋಡಿದೆ. ಬಿಹೈಂಡ್ ಆಲ್ ಆಫ್ ದೆಮ್ ಕಾನ್ಶಿಯಸ್ನೆಸ್ ಇಸ್ ದೇರ್ ಆರ್ ನಾಟ್. ಈ ಏನು ಸೃಷ್ಟಿ ಆಗೈತಲ್ಲ, ಈ ಸೃಷ್ಟಿಯ ಪ್ರತಿಯೊಂದು ವಸ್ತುವಿನ ಹಿಂದೆ ಅಧಿಷ್ಠಾನವಾಗಿ ಆತ್ಮತತ್ವ ಐತೋ ಇಲ್ಲೋ? ಐತಿ. ಕಾನ್ಶಿಯಸ್ನೆಸ್ ಇಸ್ ನಾಟ್ ಟೇಕನ್ ಇನ್ ಟು ಅಕೌಂಟ್ ಬೈ ಮಾಡರ್ನ್ ಸೈನ್ಸ್. ಈ ಆಧುನಿಕ ವಿಜ್ಞಾನಿಗಳು ಇಲ್ಲಿ ಬಂಗಾರ ಐತಿ ಅಂದ್ರೆ ಬಂಗಾರ ಅಷ್ಟೇ ನೋಡ್ಯಾರು, ಇಲ್ಲಿ ಒಂದು ಕಟಿಗೆ ಅದ ಅಂದ್ರೆ ಕಟಿಗೆ ಅಷ್ಟೇ ನೋಡ್ಯಾರು, ಇಲ್ಲಿ ಒಂದು ಸರೋವರ ಐತಿ, ಇಲ್ಲಿ ಒಂದು ಗುಡ್ಡ ಐತಿ ಅಂದ್ರೆ ಗುಡ್ಡ ಅಷ್ಟೇ ನೋಡ್ಯಾರ, ಸರೋವರ ಅಷ್ಟೇ ನೋಡ್ಯಾರ. ಆ ಸರೋವರದ ಹಿಂದೆ, ಆ ಗುಡ್ಡದ ಹಿಂದೆ, ಆ ಬಂಗಾರದ ಹಿಂದೆ, ಅಥವಾ ಆ ಮಣ್ಣಿನ ಹಿಂದೆ, ಆ ಗಡಿಗೆ ಹಿಂದೆ ಇರುವಂತ ಮಣ್ಣಿನ ಸ್ವರೂಪದಲ್ಲಿ ಇರುವಂತ ಆತ್ಮನನ್ನ ನೋಡ್ಲಿಕ್ಕೆ ವಿಜ್ಞಾನಿಗಳಿಗೆ ಸಾಧ್ಯ ಆಗಿಲ್ಲ. ಬಿಕಾಸ್ ಫಾರ್ ಸೈನ್ಸ್ ಕಾನ್ಶಿಯಸ್ನೆಸ್ ಇಸ್ ಆಲ್ಸೋ ಒನ್ ಆಫ್ ದಿ ಪ್ರಾಡಕ್ಟ್. ಯಾಕಂದ್ರೆ ಆ ವಿಜ್ಞಾನಿಗಳು ಏನಂತಾರು ಅಂತಂದ್ರೆ, ಇದು ಆತ್ಮ ಐತಲ್ರಿ, ಸ್ವತಂತ್ರ ಇಲ್ಲ ಅಂತಾರ ಅವರು. ಅದು ಅಧಿಷ್ಠಾನದಿಂದ ಸ್ವತಂತ್ರ ಐತಂತ ನಾವು ಒಪ್ತೀವಲ್ಲ, ಅವರು ಅಧಿಷ್ಠಾನ ಅದು ಸ್ವತಂತ್ರ ಇಲ್ಲ. ಮತ್ ಹೆಂಗೈತ್ರಿ ಅದು? ಹೆಂಗೈತಂದ್ರೆ ಒಂದು ಉದಾಹರಣೆ ಹೇಳ್ತಾರ ಅವ್ರು, ಇದು ಹೇಳ್ತಾರ ಇಲ್ಲ ನೋಡೋನು, ನಾ ಹೇಳ್ತೀನಿ ನಿಮ್ಗೆ ಕೇಳ್ರಿ. ಈಗ ಅಡಿಕೆ ಒಳಗೆ ಕೆಂಪೈತೇನು? ಎಲೆ ಒಳಗೆ ಕೆಂಪೈತೇನು? ಇಲ್ಲ. ಸುಣ್ಣದೊಳಗೆ ಕೆಂಪೈತೇನು? ಇಲ್ಲ. ಮೂರು ಕೂಡಿಸಿ ನಾವು ಬಾಯ ಹಾಕೊಂಡಾಗ ನಾಲಿಗೆ ಕೆಂಪಾಗ್ತದಲ್ಲ, ಯಾಕ? ಹೆಂಗಾಗ್ತದು? ಹೆಂಗದು ಕೆಂಪತನ ಅನ್ನೋದು ಎಲಿ, ಅಡಿಕೆ, ಸುಣ್ಣ, ಲಾವರಸ ಕೂಡಿದಾಗ ಅದು ಹುಟ್ಕೊಂತೋ, ಹಂಗ ಪ್ರಕೃತಿಯೊಳಗ ಈ ಚೇತನ ಅನ್ನೋದು ಹುಟ್ಟೈತಿ ಅಂತಾರು. ಇದು ವಿಜ್ಞಾನಕ್ಕೂ ಮತ್ತು ವೇದಾಂತಕ್ಕೂ ಇರುವಂತ ಮೂಲಭೂತವಾದ ಸಮಸ್ಯೆ, ಇದು ವ್ಯತ್ಯಾಸ. ಅವ್ರಂತಾರ ಅರಿವು ಅನ್ನೋದು ಹುಟ್ಟತದ, ನಾವಂತೇವಿ ಅರಿವಿಗೆ ಹುಟ್ಟು ಇಲ್ಲ, ಸಾವಿಲ್ಲ. ಅವ್ರಂತಾರ ನೀ ಜಡವಾದ ತತ್ವ, ನಾವಂತೇವಿ ನೀ ಚೇತನ ತತ್ವ. ನಾಮರೂಪದ ಹಿಂದೆ ಅಡಗಿರುವಂತಹ ಚೇತನ ಸ್ವರೂಪ, ಸತ್ತು ಚಿತ್ತು ಆನಂದ ಮೂರು ಕಾಲದಲ್ಲಿ ಬದಲಾವಣೆ ಆಗದೆ ಇರುವಂತಹ ಅರಿವಿನ ಸ್ವರೂಪ ನಿನ್ ಸ್ವರೂಪ ಅಂತ ನಾವ್ ಹೇಳ್ತೇವಿ. ಅವ್ರಂತಾರ ಅರಿವು ಬಂದು ಹೋಗುದು, ದೇಹ ಮಾತ್ರ ಸತ್ಯ. Consciousness is also one of the products, that too coming later. ಮೊದಲ ಪ್ರಕೃತಿ ಇತ್ತು, ಆಮ್ಯಾಗ ಅರಿವು ಹುಡ್ತು ಅಂತಾರ ಅವರು. ನಾವು ಮೊದಲ ಅರಿವಿತ್ತು, ಆಮ್ಯಾಗ ಪ್ರಕೃತಿ ಹುಡ್ತು ಅಂತ ನಾವ್ ಅಂತೀವಿ. ಅದಕ್ಕೆ ಅವರಿಗೆ ಪ್ರಕೃತಿವಾದಿಗಳು ಅಂತಾರ, ನಮ್ಗೆ ಚೇತನವಾದಿಗಳು ಅಂತಾರ. ಅವರು ಜಡವಾದಿಗಳು, ನಾವು ಚೇತನವಾದಿಗಳು. ಅವರ ಬುದ್ಧಿ ಅಚೇತನದಲ್ಲಿ ಕೊನೆಗೊಳ್ತದ, ನಮ್ ಬುದ್ಧಿ ಚೇತನದಲ್ಲಿ ಕೊನೆಗೊಳ್ತದ. ಆತ್ಮೀಯರೇ, this is the difference between the evolution talked about by the scientist and evolution talked about the ಶಾಸ್ತ್ರ. ಇದು ಏನದ ಸೃಷ್ಟಿಯ ಪ್ರಕ್ರಿಯೆಯನ್ನ ಅವ್ರು ತಿಳ್ಕೊಂಡು, ವಿಜ್ಞಾನಿವಾದಿಗಳು ತಿಳ್ಕೊಂಡಿದ್ದಕ್ಕೂ ನಾವು ಮಾಡಿದ್ದಕ್ಕೂ ವ್ಯತ್ಯಾಸ, ಮೂಲಭೂತ ವ್ಯತ್ಯಾಸ. ಸೈಂಟಿಸ್ಟ್ ಥಿಂಕ್ ಕಾನ್ಶಿಯಸ್ ಕಮ್ಸ್ ಲೇಟರ್ ಆಸ್ ಎ ಪ್ರಾಡಕ್ಟ್. ಆ ಅರಿವು ಅನ್ನುವಂಥದ್ದು ಆ ನಂತರ ಪ್ರಕೃತಿಯೊಳಗೆ 2 ತತ್ವ 3 ತತ್ವಗಳು ಕೂಡಿ ಮಿಶ್ರಣ ಆದಾಗ ಬರುವಂತದ್ದು ಅರಿವು. ಅದು ಮೊದಲು ಇರ್ಲಿಲ್ಲ. ಲೈಫ್ ಕಮ್ಸ್ ಲೇಟರ್ ಆಸ್ ಎ ಪ್ರಾಡಕ್ಟ್. ಜೀವನದಲ್ಲಿ ಏನು ಜೀವನ ಅಂತೇವಲ್ಲ, ಚೇತನಯುಕ್ತ ಜೀವನ, ಇವು 2 ಜಡ ಪದಾರ್ಥಗಳಿಗೆ ಕೂಡಿದಾಗ ಹುಟ್ಟುವಂತಹ ಒಂದು ಚೇತನ, ಹಂಗಂತಾರ ಅವ್ರು ವಿಜ್ಞಾನವಾದಿಗಳು. ಬಟ್ ವೆನ್ ಅವರ್ ಶಾಸ್ತ್ರ ಟಾಕ್ಸ್ ಅಬೌಟ್ ಎವಲ್ಯೂಷನ್, ವಿ ಇನ್ಕ್ಲೂಡ್ 2 more things as even at that time. ನಾವೇನು ಹೇಳ್ತೀವಿ ಸೃಷ್ಟಿಯೊಳಗ, ನಾವು ಇನ್ನೂ 1-2 ಮಾತುಗಳನ್ನ ವಿಶೇಷವಾಗಿ ಸೇರಿಸ್ತೇವೆ. ಏನು ಅಂದ್ರ, ಚೈತನ್ಯಂ was there which we call God, ಈಶ್ವರ. ಚೈತನ್ಯಂ is not a product. ನಾವೇನಂತೀವಿ, ಸೃಷ್ಟಿ ಈ ಸೃಷ್ಟಿ ಕಾರ್ಯ ಆಗೋಕ್ಕಿಂತ ಮೊದಲ ಅಲ್ಲಿ ಅರಿವು ರೂಪ ಇತ್ತು, ಚೇತನ ತತ್ವ ಇತ್ತು. ಅದು ಕಾರಣವಾಗಿತ್ತು. ಇದ ಕಾರ್ಯ, ಅದು ಕಾರಣ ಅಂತ ನಾವಂತೀವಿ. ಅವರು ಅದಕ್ಕೆ ಏನಂತಾರ, ಈ ಪ್ರಕೃತಿನ ಕಾರಣ, ಈ ಅರಿವು ಕಾರ್ಯ ಅಂತಾರ. ಇಷ್ಟು ವ್ಯತ್ಯಾಸ ಅದ. ಅವ್ರ ಕಾರ್ಯ ನಮ್ಮ ಕಾರ್ಯ ಬೇರೆ ಬೇರೆ. ಅವರ ಕಾರ್ಯ ಏನದ, ಕಾರ್ಯ ಚೇತನ ಅಂತಾರ, ಕಾರಣ ಅಚೇತನ ಅಂತಾರ. ನಾವ್ ಏನಂತೇವಿ, ಕಾರಣ ಚೇತನ, ಕಾರ್ಯ ಅಚೇತನ ಅಂತ ನಾವ್ ಅಂತೀವಿ. ಇಷ್ಟು ವ್ಯತ್ಯಾಸದ ಆತ್ಮೀಯರಿಗೆ ಗುರುತಿಸ್ರಿ.
ಇವೆಲ್ಲ ಚಿಕ್ಕ ಪಾಯಿಂಟ್ ಮುಂದೆ ನಮ್ಮ ಸಮಸ್ಯೆಯನ್ನು ಹಿಡಿತಾವ. ಅವೇ ಬ್ರಹ್ಮಸೂತ್ರ ಓದ್ಬೇಕಾದಾಗ ಇವೆಲ್ಲ ಇಂಪಾರ್ಟೆಂಟ್ ಆಗ್ತಾವ. ನ್ಯಾಯ ಸಿದ್ಧಾಂತ ಅಲ್ಲಿ ತರ್ಕ ಬಹಳ ಇರ್ತದ. ಇವೆಲ್ಲ ಪರ್ಫೆಕ್ಟ್ ಗೊತ್ತಿದ್ರೆ ಮಾತ್ರ ಅಲ್ಲಿ ಉತ್ತರ ಕೊಡ್ಲಿಕ್ಕೆ ಬರ್ತದೆ. ನಾವೇನ್ ಸಂಶಯ ಎಬ್ಬಿಸ್ತೇವಿ ಅಲ್ಲಿ ಸಂಶಯ 5 ಮಂದಿ ನಮಗ ಪೂರ್ವ ಪಕ್ಷಿ ಅದ. ಸಾಂಖ್ಯ, ನೈಯಾಯಿಕ, ವೈಶೇಷಿಕ, ಯೋಗ, ಪೂರ್ವಮೀಮಾಂಸ 5 ಮಂದಿ ಅಲ್ಲಿ ನಮಗ್ ಪೂರ್ವ ಪಕ್ಷಿಗಳದ. ನಾವೇನ್ ಪ್ರಶ್ನೆ ಕೇಳ್ತೇವ್ರಿ, ಅವರೆಲ್ಲ ಹುಡುಕ್ಯಾಡಿ ಪ್ರಶ್ನೆ ಕೇಳ್ತಾರ. ಅದಕ್ಕೆ ಉತ್ತರ ಹೇಳ್ಬೇಕಾಗ್ತದೆ, ಅವ್ರು ಹೌದು ಅನ್ನೋಂಗ್ ಹೇಳ್ಬೇಕಾಗ್ತದೆ. ಅಂದಾಗ ಶಾಸ್ತ್ರ ಎಲ್ಲ ಪ್ರಮಾಣಗಳಿಗೆ ಮೀರಿ ನಿಂತದ ಅನ್ನುವಂಥದ್ದು ನಿರ್ಧಾರ ಬರ್ತದೆ. ಅವಾಗ ನಾವು ಏನಾಗ್ತದೆ, ವೇದಕ್ಕೆ ಪ್ರಾಮಾಣ್ಯತೆಯನ್ನು ಕೊಡುವಂತಹ ಬುದ್ಧಿ ಸರಳಾಗ್ತದೆ. ಇಲ್ಲಾಂದ್ರೆ ಮತ್ತು ನಾವು ತಿಳಿದಿದ್ದ ಕರೆ ವೇದ ಹೇಳಿದ್ದ ಇದೇನ್ ನಮಗೂ ಸರಿ ಅನ್ಸಬಾರ್ದು ಬಿಡ್ರಿ ಲೆಕ್ಕಕ್ಕೆ ನಾವು ಅದಕ್ಕೆ ಪ್ರಾಮಾಣ್ಯತೆ ಕೊಡದೇ ಇರುವುದರಿಂದ ವಂಚಿತರಾಗುವರು ವೇದ ಅಲ್ಲ, ನಾವು ವಂಚಿತರಾಗ್ತೀವಿ. ಇದರಿಂದ ಮೋಕ್ಷ ಅನ್ನುವಂಥ ಪರಮ ಪುರುಷಾರ್ಥದಿಂದ ವಂಚಿತರಾಗುತ್ತೇವೆ ಆತ್ಮೀಯರೇ. But before creation, Chaitanyam existed in what form? In unmanifest form. ಯಾವ್ದಿತ್ರಿ ರೂಪ? ಈ ಸೃಷ್ಟಿ ಪೂರ್ವದಲ್ಲಿ ಇತ್ತು ಅಂತಿರಲ್ಲ ಚೇತನ, ಅದಕ್ಕೆ ಯಾವ್ದಾದ್ರು ಒಂದು ರೂಪ ಇತ್ತು. ಯಾವ ರೂಪದಾಗ ಇತ್ತು? ಇಲ್ಲ, ಅಲ್ಲಿ ನಿರೂಪ, ಅದಕ್ಕೆ ಯಾವ್ದು ರೂಪ ಇದ್ದಿತ್ತಿಲ್ಲ. That Chaitanyam plus Maya is called ಈಶ್ವರ. ಆ ಒಂದು ನಿರಾಕಾರ ನಿರ್ಗುಣವಾದಂತಹ ಚೇತನ ಯಾವಾಗ ಮಾಯವೊಂದಿಗೆ ಕೂಡ್ಕೊಂತು ಅವಾಗ ಅದಕ್ಕೆ ಅಂತಾರೆ ಈಶ್ವರ ತತ್ವ. ಉಪಾಧಿ ಸೇರಿದಾಗ ಅದು ಸ್ಥೂಲ ಆಗ್ಕೊಂತ ಹೋಗ್ತದೆ, ಉಪಾಧಿ ಇಲ್ಲದೆ ಇದ್ದಾಗ ಅದು ಸೂಕ್ಷ್ಮ ಆಗ್ಕೊಂತ ಹೋಗ್ತದೆ. ಇದು ಒಂದು ತಿಳ್ಕೊಬೇಕು. Therefore you should conclude consciousness was there. ಅಲ್ಲೇ ಸೃಷ್ಟಿ ಪೂರ್ವದಲ್ಲಿ ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವಾದ್ವಿತೀಯಂ ಬ್ರಹ್ಮ. ಸೃಷ್ಟಿ ಪೂರ್ವದಲ್ಲಿ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಸಗತ ಸಜಾತಿ ವಿಜಾತಿ ಭೇದ ರಹಿತವಾದಂತ ಆತ್ಮ ಒಂದೇ ಇತ್ತು. ಇದು ಕೂಡ ಶ್ರುತಿ ವಾಕ್ಯನ. ಇದನ್ನು ಕೂಡ ನಾವು ಶ್ರೇಷ್ಠ ಮಾಡೋದೇವಿ. ಮುಂದೆ ಬೇರೆ ಬೇರೆ ಉಪನಿಷತ್ನಾಗ ಬರ್ತದ. ಯಾವ ಉಪನಿಷತ್ ಬರ್ತೈತಿ? ಮೋಸ್ಟ್ಲಿ ಚಾಂದೋಗ್ಯದಾಗ ಬರ್ತೈತಿ, ನನಗೆ ಗೊತ್ತಿಲ್ಲ, ನೆನಪಿಲ್ಲ. ಸದೇವ ಸೌಮ್ಯ ಇದಮತ್ರ ಆಸೀತ್ ಏಕಮೇವ ಅದ್ವಿತೀಯಂ ಬ್ರಹ್ಮ. ಅಂಡ್ ಯು ಶುಡ್ ಆಲ್ಸೋ ಇದ್ರ ಬರ್ಬೋದು, ಮೋಸ್ಟ್ಲಿ ಕೈತ್ರಿ ಉಪನಿಷತ್ ಬರ್ತೈತೆ. ಅಂಡ್ ಯು ಶುಡ್ ಆಲ್ಸೋ ಇನ್ಕ್ಲೂಡ್ ದ ಲಾ ಆಫ್ ಕರ್ಮ. ಆ ಕರ್ಮದ ನಿಯಮಗಳನ್ನು ಕೂಡ ಸೇರಿಸಬೇಕಾಗ್ತದೆ. Thus in modern or scientific evolution, if you add consciousness and law of karma, Bhagavan has come into picture. ಆದ್ದರಿಂದ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಭೌತಿಕ ನಿಯಮಗಳನ್ನೂ ಹಿಡ್ಕೋಬೇಕು. ಪರಮಾತ್ಮನ ಈ ಕರ್ಮ ಏನದವಲ್ಲ, ಲಾ ಆಫ್ ಕರ್ಮ ಏನದ, ಪುಣ್ಯ ಪಾಪಗಳನ್ನು ಹಿಡ್ಕೋಬೇಕು. ಅವಾಗ ಏನಾಗ್ತದೆ, ಭಗವಾನನ ಸೃಷ್ಟಿಯೊಳಗೆ ಹೆಂಗದಪ್ಪ ಇದು ವೈಚಿತ್ರ್ಯ ಅನ್ನೋ ಗೊತ್ತಾಗ್ತದೆ. Therefore ಜ್ಞಾನಮಯಂ ತಪಃ. ತಸ್ಮಾತ್ from that consciousness plus maya mixture called Ishvara, etat brahma. Brahma here means the total mind. ಇಲ್ಲೇ ಈ ಬ್ರಹ್ಮ ಏತತ್ ಅಂದ್ರೆ ಈ ಬ್ರಹ್ಮ ಅಂತಂದ್ರ ಆ ನಿರಾಕಾರ ನಿರ್ಗುಣವಾದ ಬ್ರಹ್ಮಗೆ ಮಾಯೆಯನ್ನು ಸೇರಿಸಿ ಅಧ್ಯಾರೋಪಿತವಾಗಿ ಈಗ ಅಲ್ಲಿ ಮಾಯೆ ಮತ್ತು ನಿರುಪಾಧಿಕ ಬ್ರಹ್ಮ ಎರಡೂ ಕೂಡಿದಾಗ ಅದಕ್ಕೆ ಈಶ್ವರ ಅಂತ ಹೆಸರಿಟ್ಟು ಆ ಈಶ್ವರನಿಂದ ಆ ಈಶ್ವರ ಇಲ್ಲಿ ಬ್ರಹ್ಮ ಅಂತಂದ್ರೆ ಆ ಈಶ್ವರ ಅಂದ್ರೆ ಆ ಟೋಟಲ್ ಮೈಂಡ್ ಸಮಷ್ಟಿ ಮನಸ್ಸು ಏನೈತಲ್ಲ ಆ ಮನಸ್ಸಿಗೆ ಇಲ್ಲಿ ಬ್ರಹ್ಮ ಅಂತಾರೆ. ಎಲ್ಲಾ ಶಬ್ದಕ್ಕೂ ಎಲ್ಲಾ ಸಂದರ್ಭದಾಗೂ ಒಂದೇ ಅರ್ಥ ಹೇಳ್ಕೋಬೇಡ್ರಿ. ಇಲ್ಲಿ ಬ್ರಹ್ಮ ಅಂದ್ರೆ ನಿರಾಕಾರ ನಿರ್ಗುಣ ಬ್ರಹ್ಮ ಅಲ್ಲ, ಸಾಕಾರ ಸಗುಣ ಬ್ರಹ್ಮ. ಅದಕ್ಕೇನಂತಾರ? ಸಮಷ್ಟಿ ಮನಸ್ಸು ಅಂತಾರ, ಆರ್ ಹಿರಣ್ಯ ಗರ್ಭ ಅಂತಾರ, ಅಥವಾ ಸೂತ್ರಾತ್ಮ ಅಂತಾರ. ಅಗೇನ್ ಕೇರ್ ಆಫ್ ತತ್ವಬೋಧ. ಇದು ಎಲ್ಲಿ ಕಲ್ತೀರಿ ನೀವು ಅಂದ್ರೆ ನಾವು ತತ್ವಬೋಧದಾಗ ಓದಿದ್ದನ್ನು ಹೇಳಾಗತ್ತೇವ್ರಿ. ದ ಟೋಟಲ್ ಮೈಂಡ್ ಹಿಯರ್ ಇಟ್ ಇಸ್ ಕಾಲ್ಡ್ ಹಿರಣ್ಯ ಗರ್ಭ. ನಮ್ಮ ಮನಸ್ಸು ನಿಮ್ ಮನಸ್ಸು ಎಲ್ಲರೂ ಸಮಷ್ಟಿ ಜಗತ್ತಾಗಿದ್ದವ್ರು ಎಲ್ಲರ ಮನಸ್ಸು ಸೇರಿಸಿದ್ರೆ ಒಂದು ಮನಸ್ಸು ಏನು ಆಗ್ತದ ಅದಕ್ಕೆ ಸಮಷ್ಟಿ ಮನಸ್ಸು ಅಂತಾರ. ಆ ಸಮಷ್ಟಿ ಮನಸ್ಸಿಗೆ ಏನ್ ಅಂತಾರ್ರಿ ಅಂದ್ರೆ ಇನ್ನೊಂದ್ ಹೆಸರು ಶಾಸ್ತ್ರದಾಗ ಹಿರಣ್ಯ ಗರ್ಭ ಅಂತಾರ. ಅದಕ್ಕೆ ಇನ್ನೊಂದ್ ಹೆಸರು ಏನ್ರಿ ಅಂದ್ರೆ ಅದಕ್ಕೆ ಸೂತ್ರಾತ್ಮ ಅಂತಾರ. ಮರೆಯಬಾರದು ಶಬ್ದಗಳನ್ನು. ದೆನ್ ನಾಮರೂಪ ಚ, ವೆರಿ ಇಂಪಾರ್ಟೆಂಟ್ ವರ್ಡ್, ನಾಮರೂಪ ಚ. ಇದು ಬಹಳ ಮುಖ್ಯವಾದ. ಎವ್ರಿ ಪ್ರಾಡಕ್ಟ್ ಈಸ್ ನಥಿಂಗ್ ಬಟ್ ನೇಮ್ ಅಂಡ್ ಫಾರ್ಮ್. ಅಲ್ರಿ, ಈ ಜಗತ್ತಿನ ವಸ್ತುಗಳು ಸೃಷ್ಟಿ ಆಗ್ಯಾವಲ್ಲ, ಜಗತ್ತಿನ ವಸ್ತುಗಳು ಸೃಷ್ಟಿ ಆಗ್ಯಾವಲ್ಲ, ಸೃಷ್ಟಿ ಅಂದ್ರೆ ಏನು? ಸೃಷ್ಟಿ ಅಂದ್ರೆ ಏನಿಲ್ಲ, ಆ ನಿರಾಕಾರ ನಿರ್ಗುಣ ಬ್ರಹ್ಮ ಐತಲ್ಲ, ಅದಕ್ಕ ಒಂದು ನಾಮ, ಅದಕ್ಕ ಒಂದು ರೂಪ.
ಅದಕ್ಕ ಒಂದ್ ನಾಮ, ಅದಕ್ಕ ಒಂದ್ ರೂಪವನ್ನ ಸೇರಿಸಿ ಬಿಡ್ಬೇಕು ಆತ್ಮೀಯರೇ. ಅವಾಗ ಏನಾಗ್ತದ? ನಾಮ ರೂಪಗಳನ್ನ ಸೇರಿಸುವುದಕ್ಕನೆ ಏನಂತಾರ? ಸೃಷ್ಟಿ ಅಂತಾರ. ನೋಡ್ರಿ ಎಲ್ಲಿ ಬಂತ ವಿಚಾರ. ಆ ಇದ್ದ ಬ್ರಹ್ಮಕ್ಕ ನಾಮರೂಪವನ್ನ ನೀವು ಅಧ್ಯಾರೋಪ ಮಾಡಿದ್ರಿ ಅಂತಂದ್ರೆ ಅದಕ್ಕೆ ಸೃಷ್ಟಿ ಅಂತಾರ. ದಿಸ್ ಈಸ್ ಕಾಲ್ಡ್ ವೆರಿ ಗುಡ್ ಡೆಫಿನೇಷನ್. ಹಿಂಗ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ರಿ. ಎವ್ರಿ ಪ್ರಾಡಕ್ಟ್ ಇಸ್ ನಥಿಂಗ್ ಬಟ್ ನೇಮ್ ಅಂಡ್ ಫಾರ್ಮ್. ನೋ ಸಬ್ಸ್ಟೆನ್ಸ್ ಇಸ್ ಕ್ರಿಯೇಟೆಡ್. ಯಾವ ವಸ್ತುನು ಹುಟ್ಟಿಲ್ಲ. ಈ ಕ್ಲಿಪ್ ಹುಟ್ಟೈತೇನ್ರಿ? ನಮ್ ತಲೆಯಾಗ ಹುಟ್ಟೈತೆ ಅಂತೀವಲ್ಲ, ಈಗ ನೋಡ್ರಿ ಅಜಾತವಾದ ಹೇಳಕತ್ರಿ. ಅದು ಹೆಂಗ ನಮ್ಮ ಶಿಷ್ಯರ ಮನಸ್ಸಿನಲ್ಲಿ ಸ್ಥೂಲವಾದ ವಿಷಯಗಳನ್ನ ತಿಳಿ ಮಾಡಿ ಹೇಳ್ತಾರೆ ನೋಡ್ರಿ ಗುರುಗಳು. ಇದು ವಸ್ತು ಅಂತೀವಲ್ಲ, ಇದು ವಸ್ತು. ಇದ್ರಾಗ ಏನೈತೆ ಅಂದ್ರೆ ಬ್ರಹ್ಮ ತತ್ವನ ಐತಿದು. ಮತ್ ಇದನ್ನ ಇದು ಹಿಂಗ್ ಕ್ಲಿಪ್ ಆಗೈತಿ, ಇಲ್ಲೊಂದು ಇದು ಆಗೈತೆ, ಇನ್ನೊಂದ್ ಬೇರೆ ಬುಕ್ ಆಗೈತೆ, ಇನ್ನೊಂದ್ ಏನು ಆಗೈತೆ, ಇದೊಂದ್ ಆಗೈತೆ ವಸ್ತು. ಇದೊಂದು ಪುಸ್ತಕ ಆಗೈತಲ್ಲ. ಏನು ಅಂದ್ರೆ ಆ ಬ್ರಹ್ಮಕ್ಕ ಒಂದು ನಾಮ ಒಂದು ರೂಪ ಸೇರಿಸಿ, ಒಂದ್ ಬೇರೆ ನಾಮ ಬೇರೆ ರೂಪ ಸೇರಿಸಿ, ಇದಕ್ಕೆ ಪುಸ್ತಕ ಅಂದ್ರು, ಇದಕ್ಕೆ ಕ್ಲಿಪ್ ಅಂದ್ರು, ಇದಕ್ಕೆ ಪೆನ್ ಅಂದ್ರು, ಇದಕ್ಕೆ ಮೊಬೈಲ್ ಅಂದ್ರು, ಇದಕ್ಕೆ ಮತ್ತೊಂದಂದ್ರು, ಮುಗಿದೊಂದು ಅಂದ್ರೆ ಏನೈತೆ? ಅದು ಬ್ರಹ್ಮನೇ ಐತಿ. ಆದ್ರೆ ಅದಕ್ಕೊಂದು ರೂಪ ಕೊಟ್ರು, ಅದಕ್ಕೊಂದು ನಾಮ ಕೊಟ್ರು. ನಾಮ ರೂಪವನ್ನ ಸೇರಿಸುವುದಕ್ಕ ಏನಂತಾರ ಅಂದ್ರೆ ಸೃಷ್ಟಿ. ಇದನ್ನ ಅಪ್ರಿಶಿಯೇಟ್ ಮಾಡ್ಬೇಕು. ಈ ಬುದ್ಧಿ ಒಳಗೆ ಇದು ಹೋಗಿ ಪ್ರವೇಶ ಆಗ್ಬೇಕು. ಹೌದು ಅನಿಸ್ಬೇಕು. ದೇರ್ ಶುಡ್ ಬಿ ಎಫಿಷಿಯಂಟ್ ಕೊಲಿಜಿಯನ್. ಈ ಮಾತನ್ನ ಗುರುಗಳು ಹೇಳ್ತಾರಂದ್ರ ಇಲ್ಲೇ ಅದನ್ನ ಹೌದು ಅನಿಸ್ಬೇಕು. ಅಂದ್ರ ಅವರ ಅಧಿಕಾರಿಗಳು ನಾಮರೂಪ. ಎವ್ರಿ ಪ್ರಾಡಕ್ಟ್ ಇಸ್ ನಥಿಂಗ್ ಬಟ್ ನೇಮ್ ಅಂಡ್ ಫಾರ್ಮ್. ನೋ ಸಬ್ಸ್ಟೆನ್ಸ್ ಇಸ್ ಕ್ರಿಯೇಟೆಡ್. ಯಾವುದು ಸೃಷ್ಟಿ ಆಗೇ ಇಲ್ರಿ. ಇದ್ದ ಬ್ರಹ್ಮಗ ನಾಮರೂಪ ಸೇರ್ಸ್ಯಾರ. ಖಲಾಸ್. ಸೃಷ್ಟಿ ಅನ್ನೋದೇ ಇಲ್ಲ. ಏನೈತಿ? ಇದು ಸರ್ವಂ ಖಲ್ವಿದಂ ಬ್ರಹ್ಮ. ಇದೆಲ್ಲವೂ ಪರಮಾತ್ಮ ಸ್ವರೂಪನ ಐತಿ. ಅಂದ್ರೆ ನಾಮರೂಪವನ್ನ ತೆಗಿಬೇಕಾವಾಗ ನಾಮರೂಪ ನಮ್ಮ ಅಧ್ಯಾರೂಪ. ಈ ಮನಸ್ಸು ಅಲ್ಲಿ ಮ್ಯಾಗ ಆರೋಪ ಮಾಡೈತ. ಅಲ್ಲಿ ಏನದ? ಅಲ್ಲಿ ಹಗ್ಗದ. ಅದ್ರ ಮ್ಯಾಗ ಆರೋಪ ಏನಾಗ್ಯದ? ಹಾವ್ ಆಗ್ಯದ. ಅಲ್ಲಿ ಏನದ? ಬ್ರಹ್ಮ ತತ್ವ ಐತಿ. ಅದ್ ಏನ್ ಆರೋಪ ಮಾಡೇವಿ? ಈ ಜಗತ್ತನ್ನ ಆರೋಪ ಮಾಡಿ. ಇದೇ ವೇದಾಂತದ ನಿಲುವು. ಸೃಷ್ಟಿ ಎಲ್ಲದ? ಸೃಷ್ಟಿ ನಾಮರೂಪಕರ ಸೃಷ್ಟಿ ಅಂತಾರ. ಅದು ನಿಮ್ಮ ಕಲ್ಪನೆ, ನಿಮ್ಮ ಭ್ರಮೆ, ನಿಮ್ಮ ಅಧ್ಯಾರೋಪ. ಹೇಗೆ? ಹಗ್ಗದಲ್ಲಿ ಹಾನಿನಂತೆ. ಹಂಗ ಜಗತ್ ಹುಟ್ಟೈತೇನ್ರಿ? ಇಲ್ಲ. ಅಜಾತವಾದ. He is only giving shape to the existing gold. ಏನ್ ಮಾಡಾಕನ್ರಿ ಇವ? ಅಕ್ಸಾಲಿ ಏನ್ ಮಾಡಾಕತ್ತಾನ? ಆ ಇದ್ದ ಬಂಗಾರಕ್ಕನ ಒಂದು ಆಕಾರ, ಒಂದು ನಾಮ ಇಟ್ಟಾನ, ಅದಕ್ಕೊಂದು ರೂಪ ಕೊಟ್ಟಾನ. ಬಂಗಾರ ಬಿಟ್ಟು ನಿಮ್ಮದು ಆಭರಣ ಎಲ್ಲೈತಿ ತೋರಿಸ. ಬಂಗಾರ ಬಿಡಬೇಕು, ಆಭರಣ ತೋರಿಸ್ಬೇಕು. ಆಕತ್ತೇನ ವಿಚಾರ ಮಾಡ್ರಿ ಆತ್ಮೀಯರೇ. ಅಲ್ಲಿ ಏನ್ ಆಭರಣ ಅನ್ನಾಗತ್ತೀರಿ ಅದು ಬಂಗಾರನ ಐತಿ. ಆ ಬಂಗಾರಕ್ಕೆ ಒಂದು ನಾಮ ಕೊಟ್ಟ, ಒಂದು ರೂಪ ಕೊಟ್ಟವ ಅಕ್ಷಲಿಗೆ. ಅವ ಏನು ಸೃಷ್ಟಿ ಮಾಡಿಲ್ಲ. ಆಭರಣ ಸೃಷ್ಟಿ ಮಾಡೇನ್ರಿ ಅವ? ಇಲ್ಲ. ಇದು ಅಂತ ಬಂಗಾರನ ಬೇರೆ ಒಂದು ನಾಮ ಬೇರೆ ಒಂದು ರೂಪ ಮಾಡಿದ ಅಂತ ಅದಕ್ಕೆ ಆಭರಣ ಅಂತ ಹೇಳ್ಕೊಟ್ ಮಾಡಿ. ಚೈನು, ರಿಂಗು, ನೆಕ್ಲೆಸ್ ಏನೇನ್ ಅದಾವಲ್ಲ ಇದು ನಾಮ ರೂಪ ಸೇರಿಸಿದ. ಇದ್ ಬಂಗಾರನಕ್ಕ ಅವಾಗ ಅದೇನಾಯ್ತು? ನೆಕ್ಲೆಸ್ ಆತ್, ಬಂಗಾರ ಹಂಚ್ಕೊಳ್ಳಿಲ್ಲ. ಚೈನ್ ಆತ್, ಉಂಗುರ ಆತ್. ಹಂಗಾರೆ ಏನು ಸೃಷ್ಟಿ? ಆ ಇದ್ದಂತ ಬ್ರಹ್ಮಕ್ಕ ಒಂದು ನಾಮ ಒಂದು ರೂಪವನ್ನು ಆರೋಪ ಮಾಡುವುದು. ಇದಕ್ಕ ಸೃಷ್ಟಿ ಅನ್ನುತ್ತಾರೆ. ಕ್ರಿಯೇಷನ್ ಇಸ್ ನಥಿಂಗ್ ಬಟ್ ನಾನ್ ಸಬ್ಸ್ಟಾನ್ಶಿಯಲ್. ಸೃಷ್ಟಿ ಅನ್ನುವಂತ ಶಬ್ದಕ್ಕ ಏನಾದ್ರೂ ಶಕ್ತಿ ಐತಿ ಏನ್ರಿ ಅಂದ್ರೆ ಇಲ್ರಿ. ಆ ಸೃಷ್ಟಿ ಏನಿಲ್ಲ. ಅದ್ರಾಗ ಏನೈತಿ? ಬಂಗಾರ ಬಿಟ್ಟು ಆಭರಣ ಇಲ್ಲ ಹೆಂಗೋ, ಬಂಗಾರನ ಐತಿ ಹೆಂಗೋ, ಹಂಗ ಜಗತ್ತಿನಾಗ ಪರಮಾತ್ಮ ತತ್ವ ಐತ್ರಿ. ಪರಮಾತ್ಮ ತತ್ವ ಬಿಟ್ಟು ಏನು ಇಲ್ಲ. ಆ ಪರಮಾತ್ಮ ತತ್ವಕ್ಕನ ಒಂದು ನಾಮ ಒಂದು ರೂಪ ಸೇರಿಸಿ ಅದಕ್ಕೆ ಗುಡ್ಡ ಅಂದೇವಿ, ಗಿಡ ಅಂದೇವಿ, ಮನಿ ಅಂದೇವಿ, ಪುಸ್ತಕ ಅಂದೇವಿ, ಮೊಬೈಲ್ ಅಂದೇವಿ. ಏನೈತಿ? ಅದು ಬ್ರಹ್ಮನ ಐತಿ. ಅದು ಬಂಗಾರನ ಐತಿ. ಕ್ರಿಯೇಷನ್ ಇಸ್ ನಥಿಂಗ್ ಬಟ್ ನಾನ್ ಸಬ್ಸ್ಟಾನ್ಶಿಯಲ್. ಈ ಸೃಷ್ಟಿ ಅನ್ನುವಂಥದ್ದು ಅವಸ್ತು ಅದ, ವಸ್ತು ಅಲ್ಲ ಆತ್ಮೀಯರೇ. ಆ ವಸ್ತು ಮಾತ್ರ ಪರಮಾತ್ಮ ತತ್ವ ಅದ. ಸೃಷ್ಟಿ ಅನ್ನುವಂಥದ್ದು ಅವಸ್ತು ಅದ. ಅದಕ್ಕೆ ತೂಕ ಇಲ್ಲ. ವೇಟ್ಲೆಸ್ ನಾಮರೂಪ. ಆಭರಣಕ್ಕ ತೂಕ ಇಲ್ಲ. ನೀವು ಆಭರಣಕ್ಕೆ ಕೊಡಾಗಿಲ್ಲ ರೊಕ್ಕ, ಬಂಗಾರ ಕೊಡಾಗತ್ತೀರಿ. When somebody asked what is the weight of the bangle, ಯಾರಾದ್ರೂ ಕೇಳಿದ್ರು ಈ ಬಳಿ ತೂಕ ಎಷ್ಟು? What should be the answer? Really speaking, do not say 10 grams. Your answer must be bangle doesn't have any weight.
ಇಲ್ರಿ ಬಳಿ 10 ಗ್ರಾಮ್ ಅದ ಅಂತ ನಿಮ್ ಉತ್ತರ ಕೊಟ್ರಿ, ವ್ಯವಹಾರಿಕ ಆತು. ಇದಪ್ಪೋರ್ ಅಂತಾರ ಅದು ಸರಿಯಾದ ಉತ್ತರ ಅಲ್ಲ. ನೋಡ್ರಿ ಆ ಬ್ಯಾಂಗಲ್ ಐತಲ್ಲ, ಬಳಿ ಐತಲ್ಲ, ಆ ಬಳಿಗೆ ಏನು ತೂಕಿಲ್ಲ. ಮತ್ತೆ ಏನ್ ತೂಕ ಎದ್ರದೈತಿ? ಆ ಬಂಗಾರ ತೂಕ ಐತಿ. ಆ ಬಂಗಾರದ ತೂಕನ ಆ ಬಳಿ ತೂಕ ನೋಡ್ರಿ. ಹಂಗಾರೆ ಬಳಿಗೆ ಎಷ್ಟು ತೂಕ? 0 ಪೈಸಾ. ಎಷ್ಟು ಗ್ರಾಮ್ ಅದ ಬಂಗಾರ? 0 ಗ್ರಾಮ್ ಅದ. ಇದು ಆಭರಣ ಎಷ್ಟದ? ಅದ್ರಾಗ ನಾಮರೂಪ ಎಷ್ಟದ? ಅದು 0 ಕಿಮ್ಮತ್ತು. ಮತ್ತೆ ಅದ ಕಿಮ್ಮತ್ತು ಬಂಗಾರದ ಕಿಮ್ಮತ್ತು. ಬಿಕಾಸ್ ಬ್ಯಾಂಗಲ್ ಈಸ್ ನೇಮ್ ಆಫ್ ದ ಶೇಪ್ ಓನ್ಲಿ. ಬಂಗಾರ ಬಳಿ ಅನ್ನೋದು ಆ ಆಕಾರದ ಒಂದು ಹೆಸರದು. ಅದಕ್ಕ ರೊಕ್ಕ ಇಲ್ಲ. ಮತ್ ತೂಕ ತೂಕ ಎಷ್ಟೈತೆ ಅಷ್ಟು ರೊಕ್ಕ. ಇಫ್ ಸಂಬಡಿ ಆಸ್ಕ್ ವಾಟ್ ಈಸ್ ದ ವೇಟ್ ಆಫ್ ದ ಗೋಲ್ಡ್ ಇನ್ ದ ಬ್ಯಾಂಗಲ್, ಯಾರಾದ್ರೂ ಹಿಂಗ್ ಕೇಳಿದ್ರ ಅಂತ ತಿಳ್ಕೊಡ್ರಿ. ಆ ಬಳಿ ಐತಲ್ಲ, ಬಳಿ ಒಳಗ ಬಂಗಾರ ಐತಲ್ಲ, ಬಂಗಾರದ ತೂಕ ಎಷ್ಟು ಅಂತ ಕೇಳಿದ್ರ ಅಂತ ತಿಳ್ಕೊ. ಜನಿಸಿ 10 ಗ್ರಾಮ್ಸ್. ಅವಾಗ ಅನ್ಬೇಕು 10 ಗ್ರಾಮ್ ರೀ ಅನ್ಬೇಕು. ಈ ಬಳಿ ತೂಕ ಎಷ್ಟ್ರಿ ಅಂತ ಕೇಳ ಏನ್ ಹೇಳ್ಬೇಕು ನೀವು? ಬಳಿ ತೂಕ ಇಲ್ರಿ, ಆ ಬಳಿ ಒಳಗಿದ್ ಬಂಗಾರ ತೂಕ 10 ಗ್ರಾಮ್ ಐತ್ ನೋಡ. ಸರಿಯಾದ ಉತ್ತರ ಹಿಂಗ ಅಂತ ಹೇಳಿ ನೋಡ್ರಿ. ನಾವ್ ವ್ಯವಹಾರ ಮಾಡೋ ಹೊತ್ನಾಗ ಇವೆಲ್ಲ ಗೌಣ ಆಗ್ತಾವ, ವ್ಯವಹಾರ ಮಾಡ್ತೀವಿ, ನಡೀತದ. ಈ ಬಳಿ ತೂಕ ಎಷ್ಟು ಅದಾವ್ರಿ? 2 ಬಳಿ ಎಷ್ಟು ಹಾಕೋರಿ? 20 ಗ್ರಾಮ್ ಆಗ್ತಾವ್ರಿ. ಒಂದೊಂದ್ ಬಳಿ 10 ಗ್ರಾಮ್ ಅದಾವ. ವ್ಯವಹಾರ ಮಾಡ್ರಿ, ತಪ್ಪಿಲ್ಲ. ಅದ ತಿಳ್ಕೊಳ್ಳೋದೇ ತಿಳ್ಕೊಬೇಕು. ನೋಡ್ರಿ, ಬಳಿಗೆ ತೂಕ ಇಲ್ಲ, ಬಳಿ ಒಳಗಿದ್ದ ಬಂಗಾರಕ್ಕೆ ತೂಕ. ಆ ತೂಕಕ್ಕೆ ನಾವು ರೊಕ್ಕ ಕೊಡ್ತೀವಿ, ಅದು 10 ಗ್ರಾಮ್. Therefore, remember the product is weightless, Namarupa in the vision of Vedanta. ಇವೆಲ್ಲ ಕೊರಲರೀಸ್, ಇವೆಲ್ಲ ನಿರ್ಣಯಗಳು, ಡಿಸಿಷನ್. ಇವೆಲ್ಲ ಇಷ್ಟೆಲ್ಲ ನಾವು ವಿಚಾರ ಮಂಥನ ಮಾಡಿದ್ಮ್ಯಾಗ ಒಂದು ಏನು ಫೈನಲ್ ಜಜ್ಮೆಂಟ್ ಬರ್ತದಲ್ಲ, ಇವ್ ಕಲ್ತಾರ ವೇದಾಂತದ ನಿರ್ಣಯಗಳು. ಏನಂದ್ರೆ ವೇದಾಂತದ ನಿರ್ಣಯ ಅಂತಂದ್ರ ಇಲ್ಲಿ ಹೇಳ್ತಾರ, ಯಾವಾಗಲೂ ಏನದ ಕಾರ್ಯ ಕೇವಲ ನಾಮರೂಪ. ಆ ನಂತರ ಆ ಕಾರ್ಯಕ್ಕೆ ಏನಂತಾರ ವೇದಾಂತದಾಗ, ಅದಕ್ಕೆ ತೂಕಿಲ್ಲ, ಕಾರ್ಯಕ್ಕೆ ತೂಕಿಲ್ಲ. ಕಾರಣ ತೂಕವೇ ಕಾರ್ಯದಲ್ಲಿ ಹೇಳುತ್ತೇವೆ ಅಂತ. ಕಾರಣದ ತೂಕವೇ ಕಾರ್ಯದಲ್ಲಿ ಹೇಳುತ್ತೇವೆ, ಕಾರ್ಯಕ್ಕೆ ಏನು ತೂಕ ಅನ್ನೋದಿಲ್ಲ. Similarly, the whole creation, similarly the whole world is only name and form. ಆದ್ರಿಂದ ಈ ಸೃಷ್ಟಿಯಲ್ಲಿದ್ದಂತ ಈ ಜಗತ್ತೇನ್ ಕಾಣಕತ್ತೈತಲ್ಲ, ನಾನು ಶರೀರ ಹಿಡ್ಕೊಂಡು, ಇದು ಕೇವಲ ನಾಮರೂಪ. ಇದಕ್ಕೆ ತೂಕ ಇಲ್ಲ, ಇದೆಲ್ಲ ಅವಸ್ತು ಅದ. ಹಂಗ ನಿಜವಾದ ವಸ್ತು ಏನು? ಆ ಚೇತನವೇ ನಿಜವಾದ ವಸ್ತು. Therefore, Namarupa, for every form there is name given, for a particular form triangle, for another form chain, for another ring, and so on. Mere name and Nama and Rupa. ಒಂದಕ್ಕ ಚೈನ್ ಅಂತಾರ, ಒಂದಕ್ಕ ಬಳಿ ಅಂತಾರ, ಒಂದಕ್ಕ ನೆಕ್ಲೆಸ್ ಅಂತಾರ, ಒಂದಕ್ಕ ಉಂಗುರ ಅಂತಾರ. ಅದ್ ಏನೈತಿ? ಬಂಗಾರನ ಐತಿ. ಹೆಂಗೋ ಹಂಗ ಈ ಸೃಷ್ಟಿ ಒಳಗ ಏನೇನ್ ಅದಾವಲ್ಲ ಅಂತಾರ. ಅದ್ ಏನೈತಿ? ಅದು ಪರಮಾತ್ಮ ತತ್ವ, ಅದು ಚೇತನ ತತ್ವ, ಅದು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ವಸ್ತು ಅದ. ಹಂಗಾರೆ ಜಗತ್ತು ಸೃಷ್ಟಿಯೊಳಗ ಕಾರಣ ಏನೈತಿ? ವಸ್ತು ಐತಿ. ಕಾರ್ಯ ಏನೈತಿ? ಅವಸ್ತು ಅದ. ಇದು ನಮ್ಮ ನಿರ್ಣಯ. ಈ ನಿರ್ಣಯಕ್ಕೆ ನಾವು ಬದ್ಧರಾಗಿರ್ಬೇಕಿನ್ಯಾರ ಆತ್ಮೀಯರೇ. ಮೊದಲಿನ ನಿರ್ಣಯ ಏನಿತ್ತಲ್ಲ ಅದನ್ನ ಬಿಡಬೇಕು. ಈಗ ಈ ನಿರ್ಣಯದ ನಾವು ನಿಂತ್ಕೋಬೇಕು. ಕಾರಣವು ಸತ್ಯ, ಕಾರ್ಯವು ಮಿಥ್ಯ. ಕಾರಣವೇ ವಸ್ತು, ಕಾರ್ಯ ಅವಸ್ತು. ಅದು ಅವಸ್ತು, ತೂಕಿಲ್ಲ. ತೂಕ ಎದಕ್ಕದ? ವಸ್ತುವಿಗೆ ತೂಕದ. Therefore, ಅನ್ನಂ ಚ ಜಾಯತೆ. ಅನ್ನಂ means what? ಅನ್ನ ಹುಟ್ಟು ಅಂದ್ರ ಏನು? ಫುಡ್ ಆಲ್ಸೋ, ವಿಚ್ ಇಸ್ ಅನದರ್ ಫಾರ್ಮ್. ನಾಮರೂಪ. ಫುಡ್ ಇಸ್ ಆಲ್ಸೋ ಬಾರ್ನ್, ಅದರ್ವೈಸ್ ವಿ ಕೆನಾಟ್ ಸರ್ವೈವ್. ಅಲ್ಲಿ ಇಲ್ಲಿ ಅನ್ನ ಅಂದ್ರ ಇಲ್ಲಿ ಏನು? ಅನ್ನ ಅಂದ್ರ ಆಹಾರ ತಗೊಂಡ್ರಿ. ಅಲ್ಲಿ ಹಿಂದ ಅನ್ನ ಅಂದಾಗ ಮಾಯ ತಗೊಂಡ್ರು, ಇಲ್ಲಿ ಅನ್ನ ಅಂದಾಗ ಆಹಾರ ತಗೊಂಡ್ರು. ಅನ್ನ ಹುಡ್ತು. ಯಾಕೆ ಹುಡ್ತು ಅನ್ನ? ಅನ್ನ ಜೀವಿಗಳಿಗೆ ಅವಶ್ಯದ. ಫುಡ್ ಈಸ್ ಬಾರ್ನ್, ಅದರ್ವೈಸ್ ವಿ ಕೆನಾಟ್ ಸರ್ವೈವ್. ಆಹಾರ ಇಲ್ಲಂದ್ರೆ ಬದುಕುವುದಿಲ್ಲ. ಅನ್ನಮಯ ಕೋಶ ನಮ್ದು. ಈ ಶರೀರ ಅನ್ನಮಯ ಕೋಶ. ಅನ್ನದಿಂದ ಹುಡ್ತದ, ಅನ್ನದಿಂದ ಬದುಕ್ತದ, ಕೊನೆಗೆ ಮತ್ತೊಬ್ಬರಿಗೆ ಅನ್ನ ಆಗ್ತದ ಇದು. ಆದ್ದರಿಂದ ಇದಕ್ಕೆ ಅನ್ನಮಯ ಕೋಶ ಅಂತ. Therefore, ಆದ್ದರಿಂದ the whole creation is ಈಶ್ವರ ಪ್ಲಸ್ ನಾಮರೂಪ. ಹಂಗ ಸೃಷ್ಟಿ ಅಂದ್ರೆ ಏನಪ್ಪಾ? ಪರಮಾತ್ಮ ತತ್ವ, ಅದು ಕಾರಣ, ಮತ್ತು ಕಾರ್ಯವಾದ ನಾಮರೂಪ ಅದ್ರ ಸೇರಿಸು. ಕಲಾಸ್, ಇದಕ್ಕೆ ಸೃಷ್ಟಿ ಅನ್ನುತ್ತೇವೆ. ಹೆಂಗ ಅಂತಂದ್ರ ಬಂಗಾರ ಪ್ಲಸ್ ನಾಮರೂಪ.
ಗಾಡ್ ಪ್ಲಸ್ ನೇಮ್ ಅಂಡ್ ಫಾರ್ಮ್ ಈಸ್ ದಿಸ್ ವರ್ಡ್. ಅಂದ್ರೆ ಜಗತ್ ಅಂದ್ರೆ ಏನು? ಪರಮಾತ್ಮ ತತ್ವ ಪ್ಲಸ್ ನಾಮರೂಪ ಅಂದ್ರೆ ಈ ಜಗತ್ತು. ಇದ್ರಾಗ ಒಂದು ವಸ್ತು ಐತಿ, ಒಂದು ಅವಸ್ತು ಐತಿ. ವಸ್ತು ಏನೈತಿ? ಪರಮಾತ್ಮ ಗಾಡ್. ಅವಸ್ತು ಏನೈತಿ? ಅದು ನಾಮರೂಪ. ವರ್ಡ್ ಈಸ್ ನಾಟ್ ಎ ಸಬ್ಸ್ಟಾನ್ಸ್, ಗಾಡ್ ಈಸ್ ಓನ್ಲಿ ಸಬ್ಸ್ಟಾನ್ಸ್. ಈ ಜಗತ್ತು ಅವಸ್ತು ಅದ. ವಸ್ತು ಏನದ? ಪರಮಾತ್ಮ ತತ್ವ ಅದ. ಇದಂ ಸರ್ವಂ ಖಲಿದಂ ಬ್ರಹ್ಮ ಅನ್ನುವಂತ ಮಹಾವಾಕ್ಯಕ್ಕೆ ಬಂದ್ರಿ. ದಿಸ್ ನಾಲೆಜ್ ಈಸ್ ಕಾಲ್ಡ್ ಪರಾವಿದ್ಯಾ. ಈ ವಿದ್ಯೆಗೆ ಶ್ರೇಷ್ಠ ವಿದ್ಯೆ ಅನ್ನುತ್ತಾರೆ. ವಿತ್ ದಿಸ್ ದ ಆಚಾರ್ಯ ಹ್ಯಾಸ್ ಪ್ರೆಸೆಂಟೆಡ್ ಪರಾವಿದ್ಯಾ ಇನ್ ಎಸೆನ್ಸ್. ಇಷ್ಟರೊಂದಿಗೆ ಇಲ್ಲಿ ಆಚಾರ್ಯರಂತ ಅಂಗಿರಸ ತನ್ನ ಶಿಷ್ಯನಾದ ಶೌನಕನಿಗೆ ಪರಾವಿದ್ಯಾ ಏನನ್ನುವಂತದ್ದನ್ನ ಒಂದು ಸಂಕ್ಷಿಪ್ತವಾದಂತ ವಿಚಾರವನ್ನ ಹೇಳಿಕೊಡ್ತಾನೆ. Here after both para and apara will be expanded for clearer understanding. ಇನ್ನು ಇದನ್ನ ವಿಸ್ತಾರವನ್ನ ಮಾಡಬೇಕು ಅಂದ್ರೆ 2ನೇ ಮುಂಡಕ 3ನೇ ಮುಂಡಕದಲ್ಲಿ ಇದೇ ಪರ ಮತ್ತು ಅಪರ ವಿದ್ಯೆಯನ್ನ ವಿಸ್ತಾರ ಮಾಡೋದ. ಈಗ ಮುಖ್ಯಾಂಶಗಳನ್ನ ಹೆಂಗ ಹೇಳ್ತಾರಲ್ಲ ನ್ಯೂಸ್ನಾಗ, ಹಂಗೆ ಮುಖ್ಯಾಂಶಗಳು ಹೇಳಿದ್ರಿ. ಈಗ ಎಸೆನ್ಸ್ ಅಂದ್ರೆ ಸಾರಭೂತವಾಗಿ ಹೇಳ್ಯಾರ, ವಿಸ್ತಾರ ಇಲ್ಲ ಇನ್ನ. Here after both para and apara will be expanded for clear understanding, which we will see in the next class. ಒಂದು ಹುಷಾರಪ್ಪೋರು, ನಮ್ದು ಇನ್ನೂ ಟೈಮ್ ಇದೆ, ಇನ್ನೂ 22 ನಿಮಿಷ ಟೈಮ್ ಇದೆ. ನಾವು ಮುಂದಿನ ಶ್ಲೋಕಕ್ಕೆ ಹೋಗೋಣ. ಅವ್ರು ಅವತ್ತು ಮುಗಿಸ್ಯಾರ, ಅದು ಮುಗಿಸಿದಕ್ಕೆ ಅವರು ಮುಗಿಸೇ ಬಿಟ್ಟಾಗಲಿ. ನಾವು ಹೋಗೋಣ ಮುಂದೆ. ಚಾಪ್ಟರ್ ನಂಬರ್ 1, ಸೆಕ್ಷನ್ ನಂಬರ್ 120, ಚಾಪ್ಟರ್ ವರ್ಸಸ್ 1 to 3. ಮತ್ತೆ ಮುಂದಿನ ಸಲ ಓದಿ ಹೇಳ್ಬೇಕಾದಾಗ ಅವ್ರು ಹಿಂದಿನ ತಗೊಂಡು ಹೋಗುವಂಗ ಮತ್ತೆ ಏನ್ ಮಾಡ್ತಾರ, ಇನ್ನೊಮ್ಮೆ ರಿವೈಸ್ ಮಾಡ್ತಾರ. ಅವ್ರು ಕೂಡ ನಾವು ರಿವೈಸ್ ಮಾಡಿ ಮುಂದೆ ಹೋಗೋಣ. ವಿತ್ ದಿಸ್ 9th ಮಂತ್ರ, ಎಸ್ ಸರ್ವಜ್ಞ ಸರ್ವವಿತ್ ಯಸ್ಯ ಜ್ಞಾನಮಯ ತಪಃ ಅನ್ನುವಂತ ಏನು ಶ್ಲೋಕ ಐತಿ, ಈ ಮಂತ್ರದೊಂದಿಗೆ ವಿ ಹ್ಯಾವ್ ಕಂಪ್ಲೀಟೆಡ್ ದ ಲಾಸ್ಟ್ ಕ್ಲಾಸ್. ನಾವು ಹಿಂದಿನ ಕ್ಲಾಸ್ ಇಲ್ಲಿಗೆ ಮುಗಿಸೇವಿ. ಪ್ರಥಮ ಮುಂಡಕದ ಕೊನೆಯ ಶ್ಲೋಕ, ಪ್ರಥಮ ಖಂಡದ ಕೊನೆಯ ಶ್ಲೋಕ 9ನೇ ಶ್ಲೋಕವನ್ನು ಮುಗಿಸಿದೆವು. ದ ಫಸ್ಟ್ section of first chapter of Mundaka Upanishad is complete. It is an introductory section. ಅದು ಪರಿಚಯ, ಮುಂಡಕ ಉಪನಿಷತ್ತಿನ ಸ್ಥೂಲ ಪರಿಚಯ. And this is the first of the total 6 sections which are there in Mundaka Upanishad. ಹಂಗಾರೆ ಮುಂಡಕ ಉಪನಿಷತ್ನಲ್ಲಿ ಎಷ್ಟು ಖಂಡಗಳಿದಾವೆ? 6 ಖಂಡಗಳಿದಾವೆ. ಆ 6 ಖಂಡಗಳಲ್ಲಿ ಇದು ಮೊದಲನೇ ಖಂಡ. In this section, the Guru Angirasa has introduced 2 branches of science, namely Para and Apara Vidya. ಇಲ್ಲಿ ಗುರುಗಳಾದಂತ ಅಂಗಿರಸನು ತನ್ನ ಶಿಷ್ಯನಾದ ಶೌನಕರಿಗೆ ಈ ವೇದಾಂತದ 2 ಜ್ಞಾನಗಳು, ಒಂದು ಪರಾವಿದ್ಯೆ ಅನ್ನುವಂಥದ್ದು, ಒಂದು ಅಪರಾವಿದ್ಯೆ ಅನ್ನುವಂಥದ್ದನ್ನು ಪರಿಚಯಿಸಿದ. ಪರಾವಿದ್ಯೆ is spiritual knowledge, ಅಪರಾವಿದ್ಯೆ is other branch of knowledge which will help us in coming with to the spiritual knowledge. ಇದರಲ್ಲಿ ಪರಾವಿದ್ಯೆ ಅನ್ನುವಂತಹದ್ದು ಇದು ಆತ್ಮಜ್ಞಾನ, ಅಪರಾವಿದ್ಯೆ ಅನ್ನುವಂತಹದ್ದು ಅನಾತ್ಮಜ್ಞಾನ. ಅನಾತ್ಮಜ್ಞಾನ ಆತ್ಮಜ್ಞಾನಕ್ಕೆ ಬರ್ಲಿಕ್ಕೆ ಸಹಾಯಕವಾಗಿ ಇದೆ ಅಂತ ಅದನ್ನಿಟ್ಟಾರ. ಅದು ಸಹಾಯಕದ. ಅನಾತ್ಮಜ್ಞಾನ ಸಹಾಯ ಇಲ್ಲ ಅಂತಲ್ಲ, ಅದು ಸಹಾಯಕದ. ಎದಕ್ ಸಹಾಯಕದ? ಆತ್ಮಜ್ಞಾನಕ್ಕೆ ಸಹಾಯ ಆಗುವಂಗ ಇದ್ರೆ ಅದು ಸಹಾಯಕದ. ಅದ್ರಾಗ ನಾ ಮುಳುಗಿ ತಂದ್ರೆ ಉಪಯೋಗ ಇಲ್ಲ. ಅಪರಾವಿದ್ಯದಾಗ ನಾ ಮುಳುಗಿ ಹೇಳೋದು ಅಂದ್ರೆ ಒಮ್ಮೆರ ಅದರಿಂದ ಹೊರಗೆ ಬರ್ಬೇಕಲ್ಲ. ಬಂದ್ ಅಪರಾವಿದ್ಯೆ ದಾಟಿ ಪರಾವಿದ್ಯೆಗೆ ಬಂದ್ರೆ ಅದು ಸಾಧನ ಆಗ್ತದೆ. ಅವಾಗ ಪರಾವಿದ್ಯೆ ಸಾಧ್ಯ ಆಗ್ತದೆ. ನಾವು ವಯಸ್ಸಾದಂಗ ನಾವು ಇನ್ನೂ ಅಪರಾವಿದ್ಯೆದಾಗ ಅದೇವೆ ಅಂತಂದ್ರೆ ಅದು ಸಾಧನ ಆಗ್ಲಿಲ್ಲ. ಎದಕ್ಕ? ಪರಾವಿದ್ಯೆಗೆ ಸಾಧನವಾದ ಅಪರಾವಿದ್ಯೆ ಅಂತ ತಿಳ್ಕೊಂಡು ಅದಕ್ಕೆ ಮಹತ್ವ ಕೊಟ್ಟೆ ಹೊರತು ಅದು ಪರಾವಿದ್ಯೆ ಅಪರಾವಿದ್ಯೆ ಅನ್ನುವಂಥದ್ದು ಪರಾವಿದ್ಯೆಗೆ ಸಾಧನ ಆಗ್ಲಿಕ್ಕಂತಂದ್ರೆ ಅದು ಅಪರಾವಿದ್ಯೆನ ಅಲ್ಲ. Which is about the cause of the universe. Therefore, we can define spiritual knowledge as Jagat Karana Jnana. ಆದ್ದರಿಂದ ಆತ್ಮಜ್ಞಾನ ಅಂತಂದ್ರೆ ಸ್ಪಿರಿಟ್ ಜ್ಞಾನ. ಆತ್ಮ ಅಂದ್ರೆ ಏನ್ರಿ? ಸ್ಪಿರಿಟ್, ಆತ್ಮ, ಚೇತನ ತತ್ವ. ಈ ಚೇತನ ತತ್ವದ ಜಗತ್ ಕಾರಣವಾದಂತ ಇದು ತತ್ವಕ್ಕೆ ಇದಕ್ಕೇನಂತೀವಿ ನಾವು? ಆತ್ಮಜ್ಞಾನ ಅಂತ. In the Shastric practice, the cause of universe is known by different names, sometimes called Brahman, sometimes called Atma, sometimes called Ishvara, and all are synonymous. ಶಾಸ್ತ್ರದೊಳಗ ಈ ಜಗತ್ ಕಾರಣಕ್ಕ ಬಹಳ ಹೆಸರುಗಳನ್ನು ಕೊಟ್ಟಾರ. ಅವ ಹೆಸರುಗಳು ಕನ್ಫ್ಯೂಸ್ ಆಗೋಂಗದಾವ. ಅವೆಲ್ಲವೂ ಒಂದೇ ಅರ್ಥವನ್ನ
ನೀಡುವಂತ ಬೇರೆ ಬೇರೆ ಶಬ್ದಗಳು, ಪರ್ಯಾಯ ಶಬ್ದಗಳು ಅಂತ ತಿಳ್ಕೊಳ್ರಿ. ಸಿನೋನಿಮ್ಸ್ ಅಂತಂದ್ರೆ ಪರ್ಯಾಯ ಶಬ್ದಗಳು. ಯಾವ್ಯಾವ ಶಬ್ದಗಳು? ಬ್ರಹ್ಮನ್, ಆತ್ಮ, ಈಶ್ವರ, ಇವೆಲ್ಲೂ ಪರ್ಯಾಯ ಶಬ್ದಗಳು. ಒಂದೇ ತತ್ವ. ದೇರ್ಫೋರ್ ಪರಾವಿದ್ಯೆ ಈಸ್ ಕಾರಣ ಜ್ಞಾನಂ, ಬ್ರಹ್ಮಜ್ಞಾನಂ, ಆತ್ಮಜ್ಞಾನಂ, ಈಶ್ವರ ಜ್ಞಾನ. ಆದ್ರಿಂದ ಪರಾವಿದ್ಯೆ ಅಂದ್ರೆ ಏನ್ ಅನ್ಬೇಕು? ಕಾರಣ ಜ್ಞಾನ ಅಂದ್ರು ಪರಾವಿದ್ಯಾನ, ಬ್ರಹ್ಮಜ್ಞಾನ ಅಂದ್ರು ಪರಾವಿದ್ಯಾನ, ಆತ್ಮಜ್ಞಾನ ಅಂದ್ರು ಪರಾವಿದ್ಯಾನ, ಈಶ್ವರ ಜ್ಞಾನ ಅಂದ್ರು ಪರಾವಿದ್ಯಾನ. ಆಲ್ ದೀಸ್ ಆರ್ ಸಿನೋನಿಮ್ಸ್. ಇವೆಲ್ಲವೂ ಒಂದೇ ವಿಷಯ, ಒಂದೇ ವಿಷಯಕ್ಕೆ ಹಲವಾರು ಹೆಸರುಗಳು, ಪರ್ಯಾಯ ಶಬ್ದಗಳು. The Karanam of entire universe happens to be the truth behind the entire universe, because cause alone is always the truth behind all the products, and therefore spiritual knowledge can be defined as the knowledge of truth behind the entire. ಈ ನಾಮ ರೂಪಾತ್ಮಕವಾದ ಜಗತ್ತು ಏನದ, ಇದು ಅವಸ್ತು ಇದೆ. ಇದರ ಹಿಂದಿರುವಾದ ನಿಜವಾದ ವಸ್ತು ಏನಂದ್ರೆ ಅದು ಸ್ಪಿರಿಟ್ ಅದ, ಅದು ಆತ್ಮ ಅದ, ಅದು ಬ್ರಹ್ಮ ಅದ, ಅದು ದೇವ್ರದ, ಅದು ಕಾರಣ ಅದ. ಆ ಕಾರಣವನ್ನ ತಿಳ್ಕೊಳ್ಳೋದ ನಿಜವಾದ ಜಾಣತನ. ಈ ಕಾರ್ಯವನ್ನ ತಿಳಿದು ಜಾಣತನ ಅಲ್ಲ, ಕಾರಣವನ್ನ ತಿಳಿದು ಕಾರ್ಯವನ್ನು ತಿಳಿದಂತೆ ಅನ್ನುವಂಥದ್ದು ವಿಚಾರದ. ಆದ್ದರಿಂದ ಕಾರಣವಾದಂತಹದ್ದು ಯಾವುದು, ಸತ್ಯವಾದಂತಹದ್ದು ಯಾವ ಚೇತನ ಇದೆಯೋ ಅದನ್ನು ತಿಳಿಯುವುದೇ ಮುಖ್ಯ ಗುರಿ ಅದ. ಕಾರಣ ಜ್ಞಾನಂ, ಬ್ರಹ್ಮಜ್ಞಾನಂ, ಆತ್ಮಜ್ಞಾನಂ, ಈಶ್ವರ ಜ್ಞಾನಂ, ಶಾಸ್ತ್ರ ಜ್ಞಾನಂ, ಸತ್ಯಂ ಜ್ಞಾನಂ. All these are synonyms. ಇವೆಲ್ಲವೂ ಪರ್ಯಾಯ ಶಬ್ದಗಳು. I am using the English word spiritual knowledge, that is paravidya, in ಮುಂಡಕ ಉಪನಿಷತ್. ಇದಕ್ಕೆ ನಾವು ಎಲ್ಲದಕ್ಕೂ ಪರ್ಯಾಯ ಶಬ್ದಗಳಾದವ. ಆತ್ಮವಿದ್ಯೆ, ಇದು ಪರಾವಿದ್ಯೆ ಅಂತ ಇದಕ್ಕೆ ಒಂದು ಸಂಕ್ಷಿಪ್ತ ಹೆಸರು. Aparavidya is knowledge of all other branches which are supportive, conducive to come to paravidya and benefit from that. I said in the last class that even though Aparavidya consists of several branches of science, and even all worldly sciences like physics, chemistry, etc. also can be called Aparavidya. In the Mundaka Upanishad, we are going to consider two important branches, namely karma and upasana. Karma means the activities especially prescribed by the scriptures, and therefore karma can be taken as scripture prescribed activities or religious ritualistic practices can be called karma. And the second one is upasana, religious ritualistic meditation, which is also a practice, a mental practice rather, or meditation can be called upasana. Thus karma plus upasana is also aparavidya. Both paravidya and aparavidya Mundaka Upanishad has introduced in the first section. ಏನ್ ಹೇಳಿದ್ರು ಇಷ್ಟು ದೊಡ್ಡ ವಾಕ್ಯದಾಗ ಅಂದ್ರೆ, ಈ ಪರಾವಿದ್ಯೆ ಯಾವ್ದಂತ ಹೇಳಿದ್ರು, ಆ ಒಂದು ಆತ್ಮಜ್ಞಾನಕ್ಕೆ ಪರಾವಿದ್ಯೆ. ಅನಾತ್ಮ ಜ್ಞಾನ ಅದ ನೋಡ್ರಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಹಿಸ್ಟ್ರಿ, ಇಕನಾಮಿಕ್ಸ್, ಅದು ಇದು, ಸೋಷಿಯಾಲಜಿ, MBBS, ಮೆಡಿಕಲ್, ಇಂಜಿನಿಯರಿಂಗ್, ಏನದಾವ ಅಷ್ಟು ಇವೆಲ್ಲವೂ ಅಪರಾವಿದ್ಯೆಗಳು. ಇವೆಲ್ಲ ಅಪರಾವಿದ್ಯೆಗಳು. ಮುಂಡಕ ಉಪನಿಷತ್ we are going to consider two important branches. ಮತ್ತೆ ಏನದ ಅಪರಾವಿದ್ಯೆ ಒಳಗ ಕರ್ಮ ಮತ್ತು ಉಪಾಸನೆಗಳನ್ನು ಅಪರಾವಿದ್ಯೆಯನ್ನ ಹಾಕ್ತಾವ. ಕರ್ಮಗಳು ಅಂತಂದ್ರೆ ಏನು? ಧರ್ಮದಿಂದ ನಡ್ಕೊಳ್ಳೋರಿಗೆ ಏನಾದ್ರೂ ಅಪೇಕ್ಷೆ ಆದ್ರೆ ಕಾಮ್ಯ ಕರ್ಮಗಳು ಅಂತಿದಾಗ, ಪೂರ್ವ ಮೀಮಾಂಸದಾಗ ಇಂಥ ಹೋಮ ಹವನಗಳನ್ನು ಮಾಡಿದ್ರೆ ಇಂಥ ಫಲ ಬರ್ತದ ಅಂತ ತಿಳ್ಕೊಂಡು ಕೆಲವೊಂದು ಧಾರ್ಮಿಕ ಚಟುವಟಿಕೆಗಳನ್ನ ಹೇಳ್ಯಾರ. ಅವಕ್ಕೇನಂತಾರ? ಅವಕ್ಕ ಧಾರ್ಮಿಕ ಕರ್ಮಗಳು ಅಂತ ಹೇಳ್ತಾವ. ಹೋಮ ಹವನ ಮಾಡೋದು, ಕಾರಿದಿ ಯಾಗ ಮಾಡೋದು, ಪುತ್ರ ಕಾಮೇಷ್ಟಿ ಯಾಗ ಮಾಡೋದು, ಯಾವುದೋ ಒಂದು ಸಂಕಲ್ಪ ಇಟ್ಕೊಂಡು ಮಾಡುವಂತ ಕರ್ಮಗಳು ಪೂರ್ವ ಮೀಮಾಂಸಾ ಬರ್ತವೆ. ಇದು ವೇದದ ಪೂರ್ವ ಮೀಮಾಂಸಾ ಬರ್ತವೆ. ಕರ್ಮಕಾಂಡಗತವಾದ ಕರ್ಮಗಳು ಬರ್ತವೆ. ಅವು ದೈಹಿಕವಾಗಿ ಮಾಡುವಂತವು. ಮುಂದೆ ಅದ್ರಾಗ ಕೆಲವೊಂದು ಧ್ಯಾನ ಮಾಡುವಂತವು ಕರ್ಮಗಳು ಬರ್ತಾವ. ಮನಸ್ಸಿನಿಂದ ಮಾಡುವಂತ ಕರ್ಮಗಳು, ಸಂಕಲ್ಪ ಮಾಡುವುದಲ್ಲಿ ನೀವು ಯಾವುದು ಏನೂ ತರೋಂಗಿಲ್ಲ, ಏನೂ ಸಾಮಾನು ತರೋಂಗಿಲ್ಲ, ಸಂಕಲ್ಪ ಮಾಡೋದು. ಅವನ ಕುಂಡ ಸಂಕಲ್ಪ ಮಾಡೋದು, ಪರಮಾತ್ಮನ ಸಂಕಲ್ಪ ಮಾಡೋದು, ಹವಿಸ್ಗಳನ್ನ ಸಂಕಲ್ಪ ಮಾಡೋದು, ಅದರ ಹಾಕುವಂತ ಏನದ ತುಪ್ಪ ಮೊದಲು ಮಾಡಿ ಯಾವುದೋ ವಸ್ತುವನ್ನ ಹಾಕುವಂಗಿಲ್ಲ, ಎಲ್ಲ ಸಂಕಲ್ಪವನ್ನ ಮಾಡಿ ಹಾಕೋದು. ಅದಕ್ಕೇನಂತಾರ? ಮೆಡಿಟೇಷನ್ ಅಂತಾರ. ಅದಕ್ಕೇನಂತಾರ? ಇನ್ನೊಂದು ಹೆಸರು
ಜ್ಞಾನ ಪೂರ್ವದಲ್ಲಿ ಮಾಡುವಂತಹ ಉಪಾಸನೆ ಅಂತ. ಉಪಾಸನೆ ಅನ್ನುವಂಥದ್ದು ಬೆಸ್ಟ್ ವರ್ಡ್. ಈಗ ಧ್ಯಾನ ಅಂದ್ಬಿಟ್ರೆ ಯಾವ ಧ್ಯಾನ ರೀ ಅಂತ ಸಂಶಯ ಆಗ್ತದೆ. ಇದು ಜ್ಞಾನ ಪೂರ್ವ ಧ್ಯಾನ ಅಂತ ತಿಳ್ಕೊಬೇಕು. ಅದಕ್ಕೆ ಉಪಾಸನೆ ಅಂತ. ಕರ್ಮ ಮತ್ತು ಉಪಾಸನೆ ಮತ್ತು ಇವೆಲ್ಲ ಅಪರಾವಿದ್ಯೆಗಳು ಇವೆಲ್ಲ ಕೂಡಿಸಿ ಇದಕ್ಕೆ ಏನಂತಾರ ಅಪರಾವಿದ್ಯೆ ಅಂತ. ಈಗ ಕರ್ಮ ವೇದದ ಮೊದಲಿನ ಭಾಗ ಮತ್ತು ಮಧ್ಯದಲ್ಲಿ ಬರುವಂತಹ ಕರ್ಮಕಾಂಡ ಮತ್ತು ಉಪಾಸನಾ ಕಾಂಡನು ಕೂಡ ಅದು ಅಪರಾವಿದ್ಯೆ ಒಳಗ ಸೇರಿಸ್ತದೆ. ಮತ್ತೆ ಈ ನಮ್ದು ಫಿಸಿಕ್ಸ್ ಕೆಮಿಸ್ಟ್ರಿ ಏನದಾವಲ್ಲ ಇದು ಅಪರಾವಿದ್ಯೆ ಒಳಗ ಸೇರಿಸ್ತದೆ. ಉಪನಿಷತ್ತಿನ ಕೊನೆಯ ಭಾಗದಲ್ಲಿ ಬರುವಂತಹ ಏನು ವೇದದ ಕೊನೆಯ ಭಾಗದಲ್ಲಿ ಉಪನಿಷತ್ತಿನಲ್ಲಿ ಬರುವಂತಹ ಏನದ ಎಲ್ಲಿ ಆತ್ಮ ಜ್ಞಾನವನ್ನು ಹೇಳ್ಕೊಡಲಾಗ್ತದೆ ಅದು ಒಂದಕ್ಕೆ ನಾವೇನಂತೀವಿ ಪರಾವಿದ್ಯೆ ಅಂತ ಹೇಳುತ್ತೇವೆ ಅನ್ನುವಂಥದ್ದು ತಲೆಯೊಳಗೆ ಇಟ್ಕೋಬೇಕು. ವೇದವನ್ನ ನಿಂದ ಮಾಡ್ಯಾರಲ್ರಿ ಕೆಲವು ಕಡೆ. ಅಂದ್ರ ವೇದದಲ್ಲಿ ಇದ್ದಂತ ಕರ್ಮಕಾಂಡವನ್ನೇ ನಿಂದ ಮಾಡ್ಯಾರ, ವೇದದಲ್ಲಿ ಇದ್ದಂತ ಉಪಾಸನಾ ಕಾಂಡವನ್ನೇ ನಿಂದ ಮಾಡ್ಯಾರ. ಅದೇ ವೇದದಲ್ಲಿ ಇದ್ದಂತ ಜ್ಞಾನ ಕಾಂಡವನ್ನೇ ನಿಂದ ಮಾಡಿಲ್ಲ. ಹಿಂಗ ಅರ್ಥ ಮಾಡ್ಕೋಬೇಕಾಗ್ತದೆ. ಇರ್ಲಿ, ದ ಮುಂಡಕ ಉಪನಿಷತ್ ಹ್ಯಾಸ್ ಇಂಟ್ರೊಡ್ಯೂಸ್ಡ್ ಇನ್ ದ ಫಸ್ಟ್ ಸೆಕ್ಷನ್. ಇಷ್ಟು ಮುಂಡಕ ಉಪನಿಷತ್ತಿನ ಒಂದೇ ಖಂಡದಲ್ಲಿ ಪರಿಚಯ ಮಾಡ್ಯಾರ. ಇನ್ ದ ಫಾಲೋವಿಂಗ್ 5 sections we are going to get the elaboration or expansion or commentary on both apara and para. ಇನ್ನು ಮುಂಡಕ ಉಪನಿಷತ್ ಒಳಗೆ ಒಟ್ಟ 6 ಖಂಡ ಅದಾವು, ಒಟ್ಟ 3 ಮುಂಡಕ ಅದಾವು. ಈ 3 ಮುಂಡಕ ಇನ್ನು ಉಳಿದ 5 ಖಂಡಗಳಲ್ಲಿ ಏನ್ ಹೇಳ್ತಾರ ಅಂದ್ರೆ ಈಗ ಹೇಳಿದ್ದನ್ನ ವಿಸ್ತಾರ ರೂಪವಾಗಿ ಹೇಳಿ ಮುಗಿಸ್ತಾರೆ. ಹೊಸದ್ ಏನ್ ಹೇಳೋದಲ್ಲ. ಈಗ ಹೇಳಿದ್ದನ್ನ ವಿಸ್ತಾರ ರೂಪವಾಗಿ ಹೇಳ್ಕೊಂತ ಹೋಗ್ತಾರೆ. ವಿತ್ ದಿಸ್ ಬ್ಯಾಕ್ ಗ್ರೌಂಡ್, ಈ ಒಂದು ಹಿನ್ನೆಲೆಯೊಂದಿಗೆ let us enter the second section of the first chapter. We will read the first mantra. ಈ ಒಂದು ಬ್ಯಾಕ್ ಗ್ರೌಂಡ್, ಈ ಹಿನ್ನೆಲೆಯೊಂದಿಗೆ ನಾವು ಈಗ ಒಂದನೇ ಅಧ್ಯಾಯ, ಒಂದನೇ ಮುಂದಕದ ಎರಡನೇ ಖಂಡದಲ್ಲಿ ಪ್ರವೇಶ ಆಗೋಣ. ಮಂತ್ರವನ್ನು ಓದೋಣ. ದ್ವಿತೀಯ ಖಂಡ ಪ್ರಥಮ ಮುಂದಕ ದ್ವಿತೀಯ ಖಂಡ. ತದೇತತ್ ಸತ್ಯಂ ಮಂತ್ರೇಷು ಕರ್ಮಾಣಿ ಕವಯೋ ಯಾನ್ ಅಪಶ್ಯನ್ ತಾನಿ ತ್ರೇತಾಯಾಂ ಬಹುಧಾ ಸಂತತಾನಿ ತಾನ್ಯ ಆಚರತ ನಿಯತಂ ಸತ್ಯಕಾಮ ಏಷಃ ವಃ ಪಂಥಾ ಸ್ಮೃತಸ್ಯ ಲೋಕೆ. ಮಂತ್ರವನ್ನು ಓದಿದ್ವಿ. ಇದು ಸಾಮಾನ್ಯ ಅರ್ಥ ಆಯ್ತು. ತತ್ ಏತತ್ ಅದು ಸತ್ಯವು, ಸತ್ಯಂ ತತ್ ಏತತ್ ಸತ್ಯಂ. ಕವಯಃ ಕವಿಗಳು, ಮಂತ್ರೇಶು ಮಂತ್ರಗಳಲ್ಲಿ, ಯಾನಿ ಯಾವ, ಕರ್ಮಾಣಿ ಕರ್ಮಗಳನ್ನು, ಅಪಶ್ಯನ ನೋಡಿದರು, ತಾನಿ ಅವು, ತ್ರೇತದಲ್ಲಿ ಬಹು ವಿಧವಾಗಿ ಸಂತತಾನಿ ಹರಡಿಕೊಂಡಿರುತ್ತವೆ. ಸತ್ಯಕಾಮರಾಗಿ ತಾನಿ ಅವುಗಳನ್ನು, ನಿಯತಂ ನಿತ್ಯವೂ, ಆಚರಿಸಿ, ಸುಕೃತದ ಲೋಕದಲ್ಲಿ, ವಹ ನಿಮಗೆ, ಏಷಃ ಇದು, ಪಂಥಃ ದಾರಿ. ಏನ್ ಅರ್ಥ ಅಂತಂದ್ರೆ ಸಾಮಾನ್ಯ ಅರ್ಥ ಹೇಳ್ತೀನಿ, ಆಮೇಲೆ ವಿಶೇಷ ಅರ್ಥ ಹೇಳ್ತೇನೆ. ಇದು ಸತ್ಯವಾಗಿದೆ. ಕವಿಗಳು ಮಂತ್ರಗಳಲ್ಲಿ ಯಾವ ಕರ್ಮಗಳನ್ನು ನೋಡಿದರೋ ಅವು ತ್ರೇತದಲ್ಲಿ ಬಹುವಿಧವಾಗಿ ಹರಡಿಕೊಂಡಿರುತ್ತವೆ. ನೀವು ಸತ್ಯಕಾಮರಾಗಿ ಅವುಗಳನ್ನು ನಿತ್ಯವೂ ಆಚರಿಸಿ, ಸುಕೃತದ ಲೋಕಕ್ಕೆ ಇದು ನಿಮಗೆ ದಾರಿ. ಅಂದ್ರೆ ಏನ್ ಮಾತಿದ. ವಿಶೇಷವಾಗಿ ಉಪನಿಷತ್ತುಗಳು ಬಹಳ ರಹಸ್ಯದಿಂದ ಕ್ಯಾಪ್ಸೂಲ್ ಫಾರ್ಮ್ನ ಇರ್ತವೆ. ಅಂದ್ರೆ ಬಹಳ ಗೂಢವಾದಂತ ಅರ್ಥಗಳನ್ನು ಸೇರಿಸಿ ಸಂಕ್ಷಿಪ್ತದಾಗಿ ಹೇಳಿರ್ತಾರೆ. ವಿಸ್ತಾರ ಇದ್ರೆ ಈ ಮಂತ್ರದ ವಿಸ್ತಾರವನ್ನು ಮಾಡಿದಾಗ ಅದ್ರದ್ದು ಏನದ ಹರವು ಆಳ ಅನ್ನೋದು ಗೊತ್ತಾಗ್ತದೆ. ಆ ವಿಷಯವನ್ನ ನಾವು ಇಲ್ಲೇ ಕೂಡ ಓದ್ಕೊಂಡು ಹೋದಾಗ ಗೊತ್ತಾಗ್ತದೆ. ಇನ್ ದಿಸ್ ಸೆಕ್ಷನ್ ದ ಉಪನಿಷತ್ ಈಸ್ ಇಂಟ್ರೊಡ್ಯೂಸಿಂಗ್ ಅಪರಾವಿದ್ಯೆ. ಇಲ್ಲಿ ಅಪರಾವಿದ್ಯೆಯನ್ನು ಹೇಳಾಗತ್ತದ ಉಪನಿಷತ್ತು. ಕನ್ಸಿಸ್ಟಿಂಗ್ ಆಫ್ ಕರ್ಮ ಅಂಡ್ ಉಪಾಸನಾ, ಇಲ್ಲಿ ಕರ್ಮ ಮತ್ತು ಉಪಾಸನೆಗಳನ್ನು ಹೇಳ್ತಾ ಇದೆ. ಕರ್ಮಸ್ ಆರ್ ಇಲಾಬರೇಟೆಡ್, ಉಪಾಸನಾ ಇಸ್ ಬ್ರೀಫ್ಲಿ ಮೆನ್ಷನ್ಡ್. ಇಲ್ಲಿ ಕರ್ಮಗಳನ್ನ ವಿಸ್ತಾರವಾಗಿ ಹೇಳಿದೆ, ಉಪಾಸನೆಯನ್ನ ಸಂಕ್ಷಿಪ್ತವಾಗಿ ಹೇಳಿದೆ. ದ ವೇದ ಹ್ಯಾಸ್ ಗಾಟ್ ದ ಫಾರ್ಮರ್ ಫಸ್ಟ್ ಪೋರ್ಷನ್ ವಿಚ್ ಕಾನ್ಸಂಟ್ರೇಟ್ಸ್ ಆನ್ ಕರ್ಮ ಉಪಾಸನಾ.
ವೇದಗಳಲ್ಲಿ 3 ಭಾಗ. ಮೊದಲನೇ ಭಾಗ ಕರ್ಮಕಾಂಡ, 2ನೇ ಭಾಗ ಉಪಾಸನಾ ಕಾಂಡ, 3ನೇ ಭಾಗ ಜ್ಞಾನಕಾಂಡ. ಇಲ್ಲಿ ಏನ್ ಮಾಡ್ಯಾರ, ಪೂರ್ವ ಭಾಗ ಅಂತ ಮಾಡಿ ಅದರಲ್ಲಿ ಕರ್ಮಕಾಂಡ ಮತ್ತು ಉಪಾಸನಾ ಕಾಂಡ ಎರಡೂ ಹಾಕ್ಯಾರ. ಉತ್ತರ ಭಾಗ ಮಾಡಿ ಒಂದ್ ಭಾಗ ಮಾಡಿ ಅಲ್ಲಿ ಉಪಾಸನೆಯನ್ನ ಅನ್ನುವಂತ ಇದು ಜ್ಞಾನಕಾಂಡ ಅಂತ ಒಂದು ಭಾಗ ಮಾಡಿದ್ದಾರೆ. Therefore, first portion of Veda is called ಕರ್ಮ ಉಪಾಸನಾ ಕಾಂಡ. ಅದರಿಂದ 1ನೇ ಭಾಗಕ್ಕೆ ಕರ್ಮ ಉಪಾಸನಾ ಕಾಂಡನು ಅಂತಾರ, ಕರ್ಮಕಾಂಡನು ಅಂತಾರ. ದ ಫೈನಲ್ ಪೋರ್ಷನ್ ಇಸ್ ಕಾಲ್ಡ್ ಜ್ಞಾನಕಾಂಡ. ಅದು ಉತ್ತರ ಭಾಗ ಏನದ, ಕೊನೆಯ ಭಾಗ, ವೇದಗಳಲ್ಲಿರುವ ಕೊನೆಯ ಭಾಗಕ್ಕೆ ಉಪನಿಷತ್ ಭಾಗ ಅಂತಾರ. ಅದಕ್ಕೆ ಏನಂತಾರ, ಜ್ಞಾನಕಾಂಡ ಎಂದು ಹೇಳುತ್ತಾರೆ. ಇನ್ ದಿಸ್ ಸೆಕ್ಷನ್ ವಿ ಗೆಟ್ ಕಂಡೆನ್ಸೇಷನ್ ಆಫ್ ಕರ್ಮ ಉಪಾಸನಾ ಕಾಂಡ ಮತ್ತು ವೇದ. ಈ ಒಂದು 1ನೇ ಮುಂಡಕದ 2ನೇ ಖಂಡದಲ್ಲಿ ನಾವ್ ಏನ್ ನೋಡ್ತೀವಿ ಅಂದ್ರೆ ಕರ್ಮಕಾಂಡ ಮತ್ತು ಉಪಾಸನಾ ಕಾಂಡವನ್ನ ಸಂಕ್ಷಿಪ್ತವಾಗಿ ನೋಡ್ತೀವಿ. ಮೀನ್ಸ್ ಕರ್ಮಕಾಂಡ ಉಪಾಸನಾ ಕಾಂಡ ಮಾತ್ರೇಶು ಮಂತ್ರೇಶು ಅಂತ ಐತ್ ನೋಡ್ರಿ ಶಬ್ದ. ಆ ಮಂತ್ರೇಶು ಅಂದ್ರೆ ಯಾವ ಮಂತ್ರಗಳಲ್ಲಿ ನೋಡ್ತೇವಿ ಅಂದ್ರೆ ಉಪಾಸನಾ ಮತ್ತು ಕರ್ಮಕಾಂಡಗತವಾದಂತ ಮಂತ್ರಗಳಲ್ಲಿ ಅಂದಾಗ ಈ ಮಂತ್ರ ಕರ್ಮಕಾಂಡಗತ ಮತ್ತು ಉಪಾಸನಾ ಕಾಂಡಗತ ಮಂತ್ರಗಳಲ್ಲಿ. ಬರೀ ಮಂತ್ರೇಶು ಅಂದ್ರೆ ಇಷ್ಟ ಅರ್ಥ ಮಾಡ್ಬೇಕು. ಈ ಅರ್ಥ ಎಲ್ಲಿ ಸಿಗ್ತೈತಿ ನಿಮ್ಗಂದ್ರ ಪರಂಪರೆಯಲ್ಲಿ ಗೊತ್ತದೆ ಆತ್ಮೀಯರೇ. ಪರಂಪರೆ ಬಿಟ್ಟು ಹೋದ್ವಿ ಅಂದ್ರೆ ನಾವು ಅವ್ರು ಹೇಳಿದ್ದು ನಮ್ಗೆ ಅರ್ಥನೇ ಆಗುವುದಿಲ್ಲ. ಮಂತ್ರೇಶು ಅಂತಂದ್ರೆ ಯಾವ ಮಂತ್ರಗಳಲ್ರಿ, ಪೂರ್ವ ಮತ್ತು ಉಪಾಸನಾ ಕಾಂಡ, ಪೂರ್ವ ಮೀಮಾಂಸದಲ್ಲಿ ಕರ್ಮಕಾಂಡಗತ. ಇನ್ನ ಮಂತ್ರಾದರ್ಥ ಕರ್ಮ ಉಪಾಸನಾ ಖಂಡಂ ಕವಯಃ ಕರ್ಮಾಣಿ ಅಪಶ್ಯನ್. ಕವಿಗಳು ಅಂತ ಅರ್ಥ ಮಾಡ್ತೇವೆ. ಕವಿಗಳು ಅಂದ್ರೆ ಏನರ್ಥ ಇಲ್ಲಿ, ವೇದಿಕ ಕೃಷಿ ಕವಿಗಳು ಅಂತಾರೆ. ಈ ಕವಿಗಳು ಅಂದ್ರೆ ಈ ಆಧುನಿಕ ಕವಿಗಳು ಇಲ್ಲದನ್ನ ಸೃಷ್ಟಿ ಏನು ರವಿ ಕಾಣದ್ದನ್ನು ಕವಿ ಕಾಣುತ್ತಾನೆ. ಅವ್ರಿಗೆ ಯಾರ ಕವಿಗಳಿದ್ರು ಕ್ಷಮ ಮಾಡ್ರಿ. ಇಲ್ಲಿ ಕವಿ ಅಂತಂದ್ರೆ ಆ ರವಿ ಕಾಣದ್ದನ್ನು ಕವಿ ಕಾಣುತ್ತಾನಂತ ಕಪೋಲ ಕಲ್ಪಿತವಾಗಿ ಕವಿಗಳ ರಚನೆ ಮಾಡ್ಯಾರ. ಅದು ಒಂದು ಕಲೆ. ಇಲ್ಲಿ ಕವಿಗಳು ಯಾರು ಅಂದ್ರೆ ಸತ್ಯವನ್ನು ಕಂಡುಹಿಡಿದು ಮಾತಾಡಿದವರು ಕವಿಗಳು. ಅವ್ರು ಏನಂತಾರ, ವೇದಿಕ ಕೃಷಿ ಆರ್ ಕಾಲ್ಡ್ ಕವಯಃ. ಅವ್ರಿಗೆ ಕವಿಗಳಾಗತ್ತಾರೆ. ಈ ಆಧುನಿಕ ಕವಿಗಳು ಅಲ್ಲ. ಅದನ್ನ ವಿಸ್ತಾರವಾಗಿ ಹೇಳಿಕ್ ನನ್ನ ಮನಸ್ಸಿಲ್ಲ, ತಿಳ್ಕೊಡ್ರಿ, ಪ್ರಾಜ್ಞರಿದ್ರಿ. ವರ್ಣನೆ ಮಾಡಿದ್ರೆ ಎಂತದನ್ನ ವರ್ಣನೆ ಮಾಡ್ಬೇಕ್ರಿ, ನಿತ್ಯ ಶಾಶ್ವತವಾದಂತ ಪರಮಾತ್ಮನ ವರ್ಣನೆ ಮಾಡ್ಬೇಕು. ಈ ಕವಿಗಳು ಏನು ವರ್ಣನೆ ಮಾಡ್ತಾರ ನೋಡ್ರಿ, ಪಿಕ್ಚರ್ನ ಸಿನಿಮಾ ನೋಡ್ರಿ, ಏನು ವರ್ಣನೆ ಮಾಡ್ತಾರ, ಕೆಟ್ಟ ಹೋಗುವ ವಸ್ತುಗಳನ್ನ ವರ್ಣನೆ ಮಾಡಕತ್ತಾರ. ಆದ್ದರಿಂದ ಅದು ಬಿಟ್ರೆ ಓದದ್ದೇನ್ ನಮ್ದೇನ ಅವ್ರ ಬಗ್ಗೆ ವಿರೋಧಾಭಾಸ ಇಲ್ಲ. ಇಲ್ಲಿ ಕವಿಗಳು ಅಂತಂದ್ರೆ ಯಾರು ಅಂದ್ರೆ ವೈದಿಕ ಋಷಿ, ಅವ್ರಿಗೆ ಕವಿಗಳು ಅಂತ ಇಲ್ಲಿ ಹೆಸರು ಅರ್ಥ ಮಾಡಿದ. ಕರ್ಮಾಣಿ ಅಪಶ್ಯನ್ ಅಂತಂದ್ರೆ ಏನು, ದೇ ಪ್ರೆಸೆಂಟೆಡ್ ವೆರೈಟೀಸ್ ಆಫ್ ರಿಲಿಜಿಯಸ್ಟಿಕ್ ಪ್ರಾಕ್ಟೀಸಸ್. ಕರ್ಮಾಣಿ ಅಪಶ್ಯನ್ ಅಂತಂದ್ರೆ ಕರ್ಮಗಳನ್ನು ಹುಟ್ಟಾಕಿದ್ರು. ಯಾವ ಬೇಡಿಕೆ ಐತಿ, ಯಾವ ಕರ್ಮ ಮಾಡ್ಬೇಕು ಅನ್ನುವಂಥದ್ದನ್ನು ಹುಟ್ಟಾಕಿದ್ರು. ಕರ್ಮಾಣಿ ಅಪಶ್ಯನ್ ರಿಚುವಲಿಸ್ಟಿಕ್ ಪ್ರಾಕ್ಟೀಸಸ್. ಹಿಂಗ ಇಷ್ಟು ಮಂದಿ ಋಷಿಗಳು ಕೂಡಿ ಇಂಥ ಒಂದು ಯಜ್ಞ ಈ ಪದ್ಧತಿ ಪ್ರಕಾರ ಮಾಡಿದ್ರೆ ನಿಮ್ಮ ಕಾಮನೆ ಪೂರ್ತಿ ಆಗ್ತದ ಅಂತಿಕೊಂಡು ಸೃಷ್ಟಿ ಮಾಡಿದ್ರು. These religious ritualistic practices are broadly divided into 2 types. ಇವು ಏನದಾವು ಹೋಮ ಹವನಗಳನ್ನ ಇವನ್ನ ಮೇನ್ ಆಗಿ 2 ಭಾಗ ಮಾಡಿದರು. The first type is called general and regular religious practice. ಅನ್ನೋದಕ್ಕೆ ಏನಂದ್ರು ಸಾಮಾನ್ಯವಾದಂತಹ ಧಾರ್ಮಿಕ ಪದ್ಧತಿಗಳು ಅಂತ ಮಾಡಿದ್ರು. Which are to be practiced by all the people. ಇವನ್ನ ಎಲ್ಲರೂ ಆಚರಣೆ ಮಾಡಬಹುದು ಅಂತನೂ ನಿಯಮ ಮಾಡಿದ್ರು. ರೆಗ್ಯುಲರ್ಲಿ ಇದು ದಿನನಿತ್ಯ ಮಾಡ್ಬೇಕು ಇವನ್ನ. ಲೈಕ್ ರೆಗ್ಯುಲರ್ ಫಿಟ್ನೆಸ್ ಎಕ್ಸರ್ಸೈಸ್, ದಿನನಿತ್ಯ ಯೋಗ ಮಾಡ್ತೇವ್ರಿ ನಮ್ ಬಾಡಿ ಫಿಟ್ ಇರಾಕ. ಹೆಂಗ ದಿನನಿತ್ಯ ಯೋಗ ಮಾಡ್ತೇವೆ ಹಂಗ ದಿನನಿತ್ಯ ಮಾಡುವಂತಹ ಕೆಲವೊಂದು ಪ್ರಾಕ್ಟೀಸ್, ಕೆಲವೊಂದು ಪದ್ಧತಿಗಳನ್ನ ಹಾಕಿಕೊಟ್ರು. ರೆಗ್ಯುಲರ್ ಫಿಟ್ನೆಸ್ ಎಕ್ಸರ್ಸೈಸ್ ಇಸ್ ಮೆಂಟ್ ಫಾರ್ ಹೂಮ್. ಯಾರಿಗ್ರಿ ಅದು ರೆಗ್ಯುಲರ್ ಫಿಟ್ನೆಸ್? ರೆಗ್ಯುಲರ್ ನೀ ಫಿಟ್ ಇರ್ಬೇಕಂತ ದಿನ ಇವನ್ ಮಾಡ್ಬೇಕು ಯೋಗಾಸನ ಅಂತ ಹೇಳಿದ್ದು ಯಾರಿಗೆ? meant for all the people. Thus these general practices are good for all, the individual, the family, the community, the society, for the entire world. They are good. ಯಾರಿಗೆ ಒಳ್ಳೆಯದು? ವೈಯಕ್ತಿಕವಾಗಿ ವ್ಯಕ್ತಿಗೆ ಒಳ್ಳೆಯದು, ಆ ವ್ಯಕ್ತಿ ಇದ್ದಂತ ಒಂದು ಕುಟುಂಬಕ್ಕೆ ಒಳ್ಳೆಯದು, ಆ ಕುಟುಂಬ ಇದ್ದಂತ ಒಂದು ಸಮಾಜಕ್ಕೆ ಒಳ್ಳೆಯದು, ಆ ಸಮಾಜ ಇದ್ದಂತ ಒಂದು ದೇಶಕ್ಕೆ ಒಳ್ಳೆಯದು, ಆ ಊರಿಗೆ ಒಳ್ಳೆಯದು, ಆ ರಾಷ್ಟ್ರಕ್ಕೆ ಒಳ್ಳೆಯದು, ಇಡೀ ವಿಶ್ವಕ್ಕೆ ಒಳ್ಳೆಯದು. The entire world, they are good and they take into account the holistic well-being of the personality.
ದೈಹಿಕವಾಗಿ ಆರೋಗ್ಯದಿಂದ ಇರುವುದಷ್ಟ ಅದರಲ್ಲಿ ಹೆಚ್ಚು ಒತ್ತು ಕೊಟ್ಟಾಗ ಯೋಗದಲ್ಲಿ. ಅನ್ನಮಯ ಕೋಶ ಏನಂದ್ರೆ ಹೆಚ್ಚಿಗೆ ಮಹತ್ವ ಎದಕ್ಕೆ ಕೊಟ್ಟಾರ? ಅನ್ನಮಯ ಕೋಶ, ಈ ಶರೀರಕ್ಕೆ ಮಹತ್ವ ಕೊಟ್ಟ. ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, intellectual health, spiritual health, in short, it is all-round well-being that is taken into account by general practices. WHO ಅಂತ ಬರ್ತದೆ. ನಾನು ಆರೋಗ್ಯ ಇಲಾಖೆ ಒಳಗಿದ್ದೆ. ಆ ಆರೋಗ್ಯ ಇಲಾಖೆ ಒಳಗೆ ಆರೋಗ್ಯಕ್ಕೆ ವ್ಯಾಖ್ಯಾನ ಕೊಡ್ರಿ ಅಂತಂದ್ರೆ WHO ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ದವರು ಅದನ್ನು ಡಿಫೈನ್ ಮಾಡ್ತಾರೆ, ವ್ಯಾಖ್ಯಾ ಮಾಡ್ತಾರೆ. ಹೆಲ್ತ್ ಈಸ್ ನಾಟ್ ಎ ಮಿಯರ್ ಆಬ್ಸೆನ್ಸ್ ಆಫ್ ಎ ಡಿಸೀಸ್ ಬಟ್ ವೆಲ್ ಬೀಯಿಂಗ್ ಆಫ್ ಸೋಷಿಯಲ್, ಇಕನಾಮಿಕಲ್, ಸ್ಪಿರಿಚುವಲ್, ಸೋಷಿಯಲ್ ವೆಲ್ ಬೀಯಿಂಗ್. ಎಲ್ಲಾ ರೀತಿಯಿಂದ ವೆಲ್ ಬೀಯಿಂಗ್ ಇರ್ಬೇಕು. ಬರೇ ರೋಗ ರಹಿತವಾಗಿರುವುದಕ್ಕೆ ಆರೋಗ್ಯ ಅನ್ಬೇಡ್ರಿ ಅಂತ ಹೇಳ್ತದೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಸಾಮಾಜಿಕವಾಗಿ ಯೋಗ್ಯ ಇರ್ಬೇಕು, ದೈಹಿಕವಾಗಿ ಯೋಗ್ಯ ಇರ್ಬೇಕು, ಆಧ್ಯಾತ್ಮಿಕವಾಗಿ ಯೋಗ್ಯ ಇರ್ಬೇಕು. ಎಲ್ಲಾ ಫಿಟ್ನೆಸ್ ಇದ್ದಾಗ ಅದಕ್ಕೆ ಏನಂತಾರ? ಆರೋಗ್ಯ ಅಂತಾರ. ಬರೇ ನಿರೋಗಿಯಾಗಿರುವುದು ಆರೋಗ್ಯ ಅಲ್ಲ. ಹಂಗ ಇಲ್ಲಿ ಏನ್ ಹೇಳತ್ತಾರ ಇವ್ರು ಅಂತಂದ್ರ, physical health, mental health, intellectual health, spiritual health, in short, all well-being that is taken into account by general. ಇವೆಲ್ಲ ಏನ ಕೆಲವೊಂದು ನಿಯಮಗಳನ್ನ ಹಾಕ್ಯಾರ, ಎಲ್ಲರಿಗೂ ಮಾಡ್ಬೇಕಂತ ಹಾಕ್ಯಾರಲ್ಲ. ಇವು ಎಲ್ಲರಿಗೂ ಎಲ್ಲವನ್ನ ತಂದು ಕೊಡ್ತಾವ. ಅಂತ ನಿಯಮಗಳು ಎಲ್ಲರೂ ಪಾಲಿಸ್ಬೇಕು. ಯಾವ ವರ್ಣ ಆಗಲಿ, ಯಾವ ಆಶ್ರಮ ಆಗಲಿ ಸಂಬಂಧ ಇಲ್ಲ. ಎಲ್ಲ ವರ್ಣದವರು, ಎಲ್ಲ ಆಶ್ರಮದವರು ಮಾಡಲೇಬೇಕಾದಂತ ಹೋಮ ಹವನಗಳು. ಇವಕ್ಕೇನಂತಾರ? ಸಾಮಾನ್ಯ ಧಾರ್ಮಿಕ ಕರ್ಮಗಳು, ಜನರಲ್ ರಿಲಿಜಿಯಸ್ ಪ್ರಾಕ್ಟೀಸಸ್, ವಿಚ್ ಇಸ್ ವೆರಿ ವೆರಿ ಗುಡ್. ಬಹಳ ಚಲೋ ಇವು ಮಾಡ್ರಿ ಹೇಳ್ತಾರಪ್ಪ. ಮೆನಿ ಸಚ್ ಪ್ರಾಕ್ಟೀಸಸ್ ಆರ್ ಟಾಕ್ಡ್ ಅಬೌಟ್. ಟೆಕ್ನಿಕಲಿ ದೇ ಆರ್ ಕಾಲ್ಡ್ ನಿತ್ಯ ನೈಮಿತ್ತಿಕ ಕರ್ಮಾಣಿ. ಇದನ್ನ ಶಾಸ್ತ್ರದಾಗ ಒಂದ್ ಹೆಸರು ಏನಂದಾರ? ನಿತ್ಯ ನೈಮಿತ್ತಿಕ ಕರ್ಮಾಣಿ, ಕರ್ಮಗಳು ಅಂತ ಕರೆದ. ಅದರ್ವೈಸ್ ಕಾಲ್ಡ್ ವಿಹಿತ ಕರ್ಮಾಣಿ. ಅದಕ್ಕೆ ಏನಂತಾರ? ಇವಕ್ಕ ವಿಹಿತ ಕರ್ಮಗಳು ಅಂತ. ಅದಕ್ಕೆ ಇನ್ನೊಂದು ಏನಂತಾರ? ಹಿಂದಿಂದ ಯಾರು ನೆನಪಿದ್ದವ್ರು ಹೇಳ್ಬೋದು. ವಿಹಿತ ಕರ್ಮಗಳು ಅಂದ್ರೆ ಸಾತ್ವಿಕ ಕರ್ಮಗಳು ಅಂತ. ಇನ್ನೊಂದು ಹೆಸರದ ನಿಷ್ಕಾಮ ಕರ್ಮಗಳು ಅಂತ. ಏನ್ರಿ? ವಿಹಿತ ಕರ್ಮಗಳು, ನಿಷ್ಕಾಮ ಕರ್ಮಗಳು, ನಿತ್ಯ ನೈಮಿತ್ತಿಕ ಕರ್ಮಗಳು ಎಲ್ಲ ಒಂದ. ಆತ್ಮೀಯರೇ ತಿಳ್ಕೊಡ್ರಿ, ಹೇಳಿನ ಹಿಂದೆ. ಒಂದಕ್ಕೊಂದು ಕನ್ಫ್ಯೂಸ್ ಮಾಡಿ ತಿಳ್ಕೊಬೇಡ್ರಿ. ಇನ್ನೂ ಒಂದು ಶಬ್ದ ಯಾರಾದ್ರೂ ಹೇಳ್ತೀರನ್ನ ಇವಕ್ಕ ಪಂಚ ಮಹಾಯಜ್ಞಗಳು ಅಂತ ತಿಳ್ಕೊಂಡು ವೇದದಾಗ ಹೇಳ್ತಾರ. ಎಲ್ಲೂ ಬರೋದಿಲ್ಲ ಅದು. ವೇದ ಬಿಟ್ಟು ಉಪನಿಷತ್ ಬಿಟ್ಟು ಇದರಲ್ಲಿ ಕೂಡ, ಭಗವದ್ಗೀತೆಯಲ್ಲಿ ಕೂಡ ಬರುವುದಿಲ್ಲ ಪಂಚ ಮಹಾಯಜ್ಞಗಳು. ಆ ಪಂಚ ಮಹಾಯಜ್ಞಗಳು ನೈಮಿತ್ತಿಕ ಕರ್ಮ ಅಂದ್ರು ಅವ, ವಿಹಿತ ಕರ್ಮ ಅಂದ್ರು ಅವ, ನಿತ್ಯ ನೈಮಿತ್ತಿಕ ಕರ್ಮ ಅಂದ್ರು ಅವ. ದೇ ಆರ್ ನಾಟ್ ಬೇಸ್ಡ್ ಆನ್ ಯುವರ್ ಚಾಯ್ಸ್. ಇಲ್ರಿ, ಅವು ಬಾಳ ರುಚಿ ಅದಾವ ಎಲ್ಲರಿಗೂ, ಅದಕ್ಕೆ ಹೇಳಿಲ್ಲ. ಅವು ಎಲ್ಲವೂ ಮಾಡಿದ್ರ ಅವ್ರ ಆರೋಗ್ಯ ಸುಧಾರಣೆ ಹೆಂಗಾಗ್ತಿತ್ತು, ಯೋಗ ಮಾಡೋದ್ರಿಂದ ಶರೀರ ಹೆಂಗ್ ಸುಧಾರಣೆ ಆಗ್ತಿತ್ತು. ಇವೆಲ್ಲ ಏನದ ಇವ್ ಮಾಡೋದ್ರಿಂದ ಅಂತಃಕರಣ ಶುದ್ಧಿ ಆಗ್ತದೆ. ಅಂತಃಕರಣಕ್ಕಾಗಿ ವ್ಯಾಯಾಮಗಳಿವು. ಯಾವುದು? ಈ ವಿಹಿತ ಕರ್ಮಗಳು. ಹೆಂಗ ದೇಹಕ್ಕೆ ವ್ಯಾಯಾಮಗಳನ್ನ ಇಟ್ಟಾರಲ್ಲ, ಅಂತಃಕರಣಕ್ಕ ಇದು ಶುದ್ಧ ಮಾಡ್ಲಿಕ್ಕೆ ಇದು ವ್ಯಾಯಾಮ. ಏನಿದು? ಪಂಚಮಹಾಯಜ್ಞಗಳು, ವಿಹಿತ ಕರ್ಮಗಳು, ನಿಷ್ಕಾಮ ಕರ್ಮಗಳು, ಸಾತ್ವಿಕ ಕರ್ಮಗಳು. ದೇ ಆರ್ ನಾಟ್ ಬೇಸ್ಡ್ ಆನ್ ಚಾಯ್ಸ್. ನಿನಗೆ ಬೇಕು ಅಂತ ರುಚಿ ಅದ ಕೊಡಗತ್ತಿಲ್ಲ, ನಿನಗೆ ಹಿತ ಅಂತ ಹೇಳಕತ್ತೀವಿ, ಮಾಡ್ಲೇಬೇಕು. ತ್ರಾಸ ಆಗತ್ರಿ, ಮಾಡೋ, ಹಿತ ಐತಿ. ತ್ರಾಸ ಆಗುದಪ್ಪ, ತ್ರಾಸ ಆಗುದ ಹಿತ ಇರ್ತೈತಿ. ರುಚಿ ಇದ್ದದ್ದು ಬೆನ್ನತ್ತಿ, ರುಚಿ ಇದ್ದದ್ದೆ ಬೆನ್ನತ್ ಬೇಡ, ಹಿತ ಇದ್ದದ್ದು ಬೆನ್ನತ್ತು ಚಲೋ ಆಕತ್ತೀನಿ ಯಪ್ಪ ಅಂತ ಅವ್ರು ಹೇಳಕತ್ತಾರ. ಇಟ್ ಈಸ್ ರಿಕ್ವೈರ್ಡ್ ಫಾರ್ ಯುವರ್ ವೆಲ್ ಬೀಯಿಂಗ್. ನಿನ್ನ ಅಂತಃಕರಣ ತೊಳ್ಯಾಕ ಉಪಯೋಗ ಆಗ್ತದೆ. ಮನಸ್ಸಿನ ಮಾಲಿನ್ಯ, ಶರೀರದ ಮಾಲಿನ್ಯ ತೊಳ್ಯಾಕ ಸೋಪ್ ಅದಾವು. ಲಕ್ಸ್, ಹಮಾಮು, ಲೈಫ್ ಬಾಯ್, ಬಟ್ಟೆ ತೊಳ್ಯಾಕ ರಿನ್ನು, 555 ಸೋಪು, ಯಾವ್ದೋ ಒಂದು ಸೋಪ್ ಅದ. ಈ ಮನಸ್ಸು ಅನ್ನುವಂತ ಅಂತಃಕರಣ ತೊಳೆಯುವಂತ ಸೋಪ್ ಯಾವ್ದ್ರಿ? ವೇದಾಂತದಾಗ ಹೇಳ್ತಾರ ಇದೇ ಸೋಪು. ಯಾವುದು? ನಿಷ್ಕಾಮ ಕರ್ಮಾಣಿ, ವಿಹಿತ ಕರ್ಮಾಣಿ, ಪಂಚಮಹಾಯಜ್ಞ, ಸಾತ್ವಿಕ ಕರ್ಮಗಳು. It is required for you, for your well-being. Just as in exercise, there is no choice. You can give up regular exercise only at your own peril.
These are all choiceless. Similarly, all are ನಿಷ್ಕಾಮ ಕರ್ಮಾಣಿ. ಹೆಂಗ ನಾವು ಶರೀರ ಗಟ್ಟಿ ಇಟ್ಕೋಬೇಕಂದ್ರೆ ಯೋಗ ಗೀಗ ಮಾಡ್ಬೇಕು, ಹಂಗ ಇವು ನಿತ್ಯ ನೈಮಿತಿಕ ಕರ್ಮಗಳನ್ನ ಮಾಡಿದ್ರೆ ನಮ್ದು ಅಂತಃಕರಣದ ಆರೋಗ್ಯ ಶುದ್ಧ ಇರ್ತದ, ಆತ್ಮೀಯತೆ ಅಂತ ಹೇಳ್ಯಾರ. ಇನ್ನು ಮುಂದೆ ವಿಷಯವನ್ನು ಹೇಳೋದ 2ನೇ ಪಾಯಿಂಟ್ ಹೇಳೋದಾರ. ಆ ವಿಷಯವನ್ನ ನಾಳೆಗೆ ನೋಡೋಣ. ನನಗೆ ಇವತ್ತಿನ ಮಾತು ವಿಷಯವನ್ನು ಉತ್ಪಾದಕ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.